ಸರ್ಕಾರಿ ಪ್ರೌಢಶಾಲೆ ರಾಮಾಪುರದಲ್ಲಿ ಮಹಾ ಸರಸ್ವತಿ ಪೂಜೆ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಗ್ರಾಮದ ರಾಮಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಹಾ ಸರಸ್ವತಿ ಪೂಜಾ ಕಾರ್ಯಕ್ರಮ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಶ್ರದ್ಧಾ ಭಕ್ತಿಯಿಂದ ಹಾಗೂ ಅದ್ದೂರಿಯಾಗಿ ನೆರವೇರಿಸಲಾಗಿದೆ. ಕಾರ್ಯಕ್ರಮಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂಆರ್ ಹವಾಲ್ದಾರ್ ಗುರುಗಳು ಅಧ್ಯಕ್ಷತೆಯನ್ನ ವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯೋಪಾಧ್ಯಾಯರಾದ ಎಂಆರ್ ಹವಾಲ್ದಾರ್ ಅವರು ಶಾಲೆಯ ನಿರ್ವಹಣೆ, ಶಿಕ್ಷಣದ ಮಹತ್ವ ಹಾಗೂ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕುರಿತು ವಿದ್ಯಾರ್ಥಿಗಳ ಶ್ರಮ ಮತ್ತು ಶಿಸ್ತಿನ ಮೂಲಕ ಜೀವನದಲ್ಲಿ ಉನ್ನತ ಸಾಧನೆಗಳನ್ನು ಮಾಡಬೇಕು ಎಂದು ಅವರು ಸಲಹೆಯನ್ನ ನೀಡಿದರು. ವಿಷಯ ಪರಿವೀಕ್ಷಕರಾದ ಎಸ್ಎಚ್ ಬಂಡಿವಡ್ಡರ್ ಅವರು ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿ, ಶಿಕ್ಷಣವೇ ಜೀವನದ ಬಲವಾದ ಆಧಾರ ಎಂದು ತಿಳಿಸಿ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನ ಸ್ಪಷ್ಟವಾಗಿ ನಿಗದಿಪಡಿಸಿಕೊಂಡು ಅದನ್ನು ಸಾಧಿಸಲು ಪರಿಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಶರಣಪ್ಪ ಪೂಜಾರಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಕೃಷ್ಣ ರಾಥೋಡ್ ಶಿಕ್ಷಕರು ಇಂಗ್ಲಿಷ್ ಪ್ರಶ್ನೋತ್ತರಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನ ಮೂಡಿಸಿ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಶಿಕ್ಷಕರಿಗೆ ಹಾಗೂ ಶಾಲೆಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಶಾಲೆಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಜೊತೆಗೆ ಶಿಕ್ಷಕರು ಹಾಗೂ ಗ್ರಾಮದ ಹಿರಿಯರಿಗೂ ಗೌರವವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಹಿರಿಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಶಾಲೆ ಕೆಲಸಕ್ಕೆ ನಾನು ಯಾವತ್ತಿಗೂ ತಗೊಳ್ಳೋದಿಲ್ಲ ಸರ್ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಸ್ನೇಹಿತರು ಕೂಡ ಹೋದವರು, ಅವರಿಗೆ ನಮ್ಮ ಶಾಲೆ ಎಲ್ಲ ಗುರು ಬಳಗದ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಹನುಮೇಶ್ ನಾಯ್ಕ ಅವ್ರ ಜೊತೆಗೆ ಇನ್ನೊಬ್ಬರು ಪ್ರಭು ಅಳವಂಡಿಯವರು, ಅವ್ರ ತಂದೆಯವರು ಬಂದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ. ಪ್ರಭು ಅಳವಂಡಿಯವರು ತಂದೆಯವರು, ಪ್ರಭು ಅಳವಂಡಿಯವ್ರ ತಂದೆ ಪ್ರಸಪ್ಪ ಅಳವಂಡಿಯವರು ಸಹಿತ ಇವತ್ತು ಈ ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವ್ರಿಗೆ ಕೇಳ್ಕೊತೀನಿ. ಯಾಕಂದರೆ ನಮ್ಮ ಮಕ್ಕಳಿಗೆ ಮೊನ್ನೆ ವಲಯ ಮಟ್ಟದ ಕ್ರೀಡಾಕೂಟ ಮತ್ತು ಇದರ ಕ್ರೀಡಾಕೂಟದೊಳಗೆ ಜರ್ಸಿ ಕೊಡಿಸಿದ್ದಾರೆ. ಅವರು ನಮ್ಮ ಮಕ್ಕಳಿಗೆಲ್ಲ ಜರ್ಸಿ ಕೊಡಿಸಿದ್ದಾರೆ. ಹಾಗಾಗಿ ಇನ್ನೊಬ್ಬರು ಇದ್ದಾರೆ ನಾಗರಾಜ್ ಗೌಡ್ರು, ಅವರು ಬೇರೆ ಊರಿಗೆ ಹೋಗಿದ್ದಾರೆ ಇವತ್ತು. ಹಾಗಾಗಿ ಇಬ್ಬರು ಮಹನೀಯರಿಗೆ ಇವತ್ತೀಗ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಈ ಸನ್ಮಾನದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ನಮ್ಮ ಎಸ್ಎಂಸಿ ಅಧ್ಯಕ್ಷರು, ವಿಷಯ ಸಮಾರಂಭ ಪ್ರತಿ ವರ್ಷ ನಡೀತಾ ಇರುತ್ತೆ. ಈ ವರ್ಷದ ವಿಶೇಷತೆಯನ್ನು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಏನಂದ್ರೆ ಈ ವರ್ಷ 2023-24ನೇ ಇಸ್ವಿಯಲ್ಲಿ ನಮ್ಮ ಶಾಲೆ ನಮ್ಮ ಮುಖ್ಯೋಪಾಧ್ಯಾಯರು ಆಗಿರ್ತಕ್ಕಂಥ ಶ್ರೀಮತಿ ಎಸ್ಎಚ್ ಬಂಡಿವಡ್ಡರ್ ಮೇಡಮ್ ರವರ ನೇತೃತ್ವದಲ್ಲಿ ನಾವೆಲ್ಲರೂ ಅವರ ಅಸಿಸ್ಟೆಂಟ್ಗಳಾಗಿ ಕೆಲಸವನ್ನು ಮಾಡಿ ಒಂದು ನಮ್ಮ ಶಾಲೆ 100ಕ್ಕೆ 100% ಏನಂತಂದರೆ ಸಾಧನೆಯನ್ನು ಮಾಡಿದ್ರು 24ನೇ ಇಸ್ವಿಯಲ್ಲಿ. ಅದು ಜಿಲ್ಲಾ ಮಟ್ಟದಿಂದ ಉಪನಿರ್ದೇಶಕರು ಸಹಿತ ಬಂದು ನಮ್ಮ ಶಾಲೆಯನ್ನು ಹಾಡಿ ಉಳಿದರು. ಇಲ್ಲಿ ಗುಣಮಟ್ಟದ ಬಗ್ಗೆ ಮತ್ತು ಎಲ್ಲ ಶಿಕ್ಷಕರ ಕಾರ್ಯವೈಖರಿ ಬಗ್ಗೆ ಎಲ್ಲ ಆಡಳಿತಾತ್ಮಕವಾಗಿ ಮತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಮೇಡಮ್ ಅವರಿಗೆ ತುಂಬ ಹೃದಯದಿಂದ ಹೊಗಳಿದ್ರು. ಜೊತೆಗೆ ಮತ್ತು ಅವರಿಂದ ಸನ್ಮಾನ ಆಯಿತು ನಮಗೆಲ್ಲ. ಅದು ಶಾಲಾ ಮಟ್ಟದಲ್ಲಿ ಆಗಿತ್ತು. ಆದರೆ ಈಗ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯಿತು ಮೊನ್ನೆ. ಆ ಕಾರ್ಯಕ್ರಮದಲ್ಲಿ ಕೆಲವು ಶಾಲೆಗಳು, ಇಡೀ ಜಿಲ್ಲೆಯಲ್ಲಿ ಸುಮಾರು 85 ಶಾಲೆಗಳದು, ಅದರಲ್ಲಿ ಒಂದು 32 ಶಾಲೆಗಳಿಗೆ ಸನ್ಮಾನವನ್ನು ಮಾಡಿದರು. 100ಕ್ಕೆ 100% ಮಾಡಿದ ಶಾಲೆಗಳು. ಅದರಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಿದ್ದವು, ನಂತರದಲ್ಲಿ ಆದರ್ಶ ವಿದ್ಯಾಲಯ ಶಾಲೆಗಳಿದ್ದು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳಿದ್ದು. ಅಲ್ಲೆಲ್ಲ ಮಕ್ಕಳು ಎಕ್ಸಾಮ್ ಬರೆದು ಆ ಪರೀಕ್ಷೆ ಇದಕ್ಕೆ ಹೋಗಿರ್ತಾರೆ, ಆ ಶಾಲೆಗೆ ಹೋಗಿರ್ತಾರೆ. ಆಮೇಲೆ ವಸತಿ ಸಹಿತ ಶಾಲೆಗಳು 24 ತಾಸು ಮಕ್ಕಳು ಅಲ್ಲೇ ಇರ್ತಾರೆ. ಹಾಗಾಗಿ ಶಿಕ್ಷಕರಿಗೆ ಅವ್ರಿಗೆ ತರಬೇತಿ ನೀಡಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ ಸಾಕಷ್ಟು ಸಮಯಾವಕಾಶ ಇರುತ್ತೆ. ಮತ್ತು ಬಹಳ ಟ್ಯಾಲೆಂಟೆಡ್ ಮಕ್ಕಳು ಇರ್ತಾವೆ. ಅವ್ರು 100% ಮಾಡೋದು ಸುಲಭ. ಆದರೆ ನಮ್ಮ ವಿದ್ಯಾರ್ಥಿಗಳು ಯಾವುದೇ ಟ್ಯೂಷನ್ ಕ್ಲಾಸ್ಗೆ ಹೋಗ್ಲಾರ್ದೆ ಹಳ್ಳಿ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು 100% ಮಾಡಬೇಕು ಅಂದರೆ ದೊಡ್ಡ ಚಾಲೆಂಜ್, ಸವಾಲಿನ ಕೆಲಸ. ಅಂಥದ್ದನ್ನ ನಮ್ಮ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಎಸ್ಎಚ್ ಬಂಡಿವಡ್ಡರ್ ಮೇಡಮ್ ಅವರು ಸಾಧಿಸಿ ತೋರಿಸಿದ್ರು. ಹಾಗಾಗಿ
ಹೋದ ವರ್ಷವೇ ನಾವು ಎಲ್ಲರಿಗೂ ಇನ್ವೈಟ್ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಆದರೆ ಅದು ಈ ವರ್ಷ ಕೂಡಿ ಬಂತು. ಯಾಕಂತಂದ್ರೆ 100% ಫಲಿತಾಂಶ ಆಗಿದ್ದಕ್ಕೆ ಜಿಲ್ಲಾ ಮಟ್ಟದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ 100% ಶಾಲೆ ಸಾಧಿಸಿರ್ತಕ್ಕಂಥ ಶಾಲೆಗಳಿಗೆ ಪ್ರಶಸ್ತಿ ಒಂದು ಸ್ಮರಣ ಕಾಣಿಕೆಯನ್ನು ಕೊಟ್ಟರು. ಜೊತೆಗೆ 25,000 ರೂಪಾಯಿಗಳ ಚೆಕ್ಗಳನ್ನು ಕೊಟ್ಟಿದ್ದಾರೆ ಶಾಲೆಗೆ. 25,000. ಇದೆಲ್ಲ ಕ್ರೆಡಿಟ್ ಯಾಕೆ ಹೋಗುತ್ತೆ ಅಂದ್ರೆ ಈ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಬಂಡಿಯವರು ಮೇಡಮ್ ಅವರು, ಜೊತೆಗೆ ಇವತ್ತು ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ವೇದಿಕೆ ಮೇಲೆ ಇದ್ದಾರೆ. ನಾಗರಾಜ್ ಸರ್ ಅವರಾಗಿರ್ಬೋದು, ಶ್ರೀ KT ರಾಠೋಡ್ ಸರ್ ಆಗಿರ್ಬೋದು, ಶ್ರೀ ಪೂಜಾರ್ ಸರ್ ಅವರಾಗಿರ್ಬೋದು, ಅದೇ ರೀತಿಯಾಗಿ ಶುಲ್ಪುರ್ ಮೇಡಮ್ ಅವರಾಗಿರ್ಬೋದು, ಎಲ್ಲರೂ ಈ ವೇದಿಕೆ ಮೇಲೆ ಇದ್ದಾರೆ. ಹಾಗಾಗಿ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತೊಂದು ಸಾರಿ ಏನಂತಂದ್ರೆ ನಮ್ಮ STMC ಅಧ್ಯಕ್ಷರ ಅದಿಯಾಗಿ ಆ ಒಂದು ಸಮಾರಂಭದಲ್ಲಿ ಅವತ್ತು ಇವರೆಲ್ಲರಿಗೂ ನಾನು ಇನ್ವೈಟ್ ಮಾಡಿದ್ದೇನೆ. ಸರ್ಗೆ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಪೂಜಾ ಸರ್ ಒಬ್ಬರು ಬಂದಿದ್ರು, ಮೇಡಮ್ ಅವರು ಸಹಿತ ಬೇರೆ ಒಂದು ಕೆಲಸದಲ್ಲಿ ಬರಲಿಲ್ಲ. ಇವತ್ತು ಒಂದು ಸುಸಂದರ್ಭ ಕೂಡಿ ಬಂದಿದೆ. ಅದಕ್ಕಾಗಿ ಮತ್ತೊಮ್ಮೆ ಆ ಒಂದು ಪ್ರಶಸ್ತಿಯನ್ನ ನಮ್ಮ STMC ಅಧ್ಯಕ್ಷರು ನಾವೆಲ್ಲ ಶಿಕ್ಷಕರೊಂದಿಗೆ ಕೊಡ್ತಾ ಆ ಒಂದು ಸಂತೋಷವನ್ನ ಈ ಒಂದು ವೇದಿಕೆ ಮೇಲೆ ಹಂಚ್ಕೋಬೇಕಂತ ಅವರಲ್ಲಿ ಕೇಳ್ಕೊತೀವಿ. ಆಗ್ಲಿಕ್ಕಿಲ್ಲ. ಎರಡನೇದು, ಇಲ್ಲೆಲ್ಲ ಧೃತ ವ್ಯಕ್ತಿಗಳು ಮಾತಾಡ್ತಾರೆ. ನನ್ನ ಮಾತನ್ನು ಯಾರು ಕೇಳೋ ಸ್ಥಿತಿಯಲ್ಲಿಲ್ಲ. ಆದಾಗ್ಯೂ 3 ಗಂಟೆಗೆ ಊಟ ಅಂತ ಹೇಳ್ಬಿಟ್ಟು ನಾವು ವಿದ್ಯಾರ್ಥಿಗಳಿಗೆ ತಲೆಯಾಗಿರ್ಲಿದ್ದು 3 ಗಂಟೆಗೆ ಊಟ. ಇವತ್ತು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರು ಬಹಳಷ್ಟು ರಾಂಪುರ ಈ ಶಾಲೆಯಲ್ಲಿ ಒಂದು ಸಂತೋಷ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂಥವರು ನಮ್ಮ ಬಂದವರು ಮೇಡಮ್ ಅವರು. ಏನವ್ರ ಗ್ಯಾಂಗ್, ಏನವ್ರ ಟೀಮ್, ಅವ್ರದ್ದು ನಾನು ಒಂದು ಮಾತು ಹೇಳ್ತಿದ್ದೆ ಅವ್ರಿಗೆ. ನಾನು ಏನು ಅಂದ್ರೆ ನಿಮ್ಮ ಅಗತ್ಯವನ್ನು ನಮ್ಮ ಪ್ರಿನ್ಸಿಪಾಲ್ರಿಗೆ ಮಾತು ಹೇಳ್ತಿದ್ವಿ ನಾವು. ನಿಮ್ಮ ಅಗತ್ಯವನ್ನು ನಿಮ್ಮ ವೈದ್ಯನ ಮೆಚ್ಕೋಬೇಕು. ಈ ಪಾಯಿಂಟ್ ಭಾಳ ಅರ್ಥ ಐತೆ, ಕುಂತು ವಿಚಾರ ಮಾಡಬೇಕು. ಯಾಕಂದ್ರೆ ಕೆಲವೊಂದು ಬ್ಯಾಡಗಾರು ಇರ್ತಾರಲ್ಲ, ವೈದ್ಯನ ಮೆಚ್ಕೋಬೇಕು. ಏನನ್ನ ಅವರ ಅಗತ್ಯವನ್ನು ನಾ ಹೇಳ್ತಾ ಇರೋದು ಅಂತ ಅದ್ಭುತ ಅಗತ್ಯಗಾತಿಯವರವರು ಇವತ್ತಿನ ದಿವಸ. ಹಾಗಾಗಿ ಅವರು ಆಫೀಸ್ಗೆ ಹೋಗಿದ್ದಾರೆ ಅಂತ ಮೇಡಮ್ ಅವರು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಹಾಗೆ ವೇದಿಕೆ ಮೇಲೆ STMC ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಹೋಗಿರುವಂಥ ಎಲ್ಲ ಹಿರಿಯ ಗುರುಗಳಾಗ ನನ್ನ ಅತ್ಯಂತ ಆತ್ಮೀಯ ಗುರುಗಳಾಗಿದ್ದಾರೆ. ಹಾಗೆ ರಾಮಪುರದ ಎಲ್ಲ ಗುರು ಹಿರಿಯರು, ಗಣ್ಯಮಾನ್ಯರು, ತಾಯಂದಿರು, ಸಹೋದರಿಯರು, ಬಹಳ ಮುಖ್ಯವಾಗಿ ಯುವಮಿತ್ರರು ಆಗಮಿಸಿದ್ದಾರೆ. ಹಾಗೆ ಮತ್ತು ವಿದ್ಯಾರ್ಥಿಗಳು. ಇಲ್ಲೇ 2-3 ಮಾತು. ಒಂದು ಏನು ಅಂದ್ರೆ ನೆನಪಂದು ಹೇಳ್ಕೊಂಡು ಹೋಗ್ತೀನಿ ನಾನು. ಸರ್ ಪೂಜಾ ಸರ್ ಹೇಳಿದ್ರು, ನಿಮಗೇನಂದ್ರೆ ಪೂಜಾ ಸರ್ ಬಂದಿದ್ದು ಬಹುತೇಕ ಒಂದು 25 ಮಾರ್ಕ್ಸ್ ಗಣಿತ, ಇವತ್ತು ನಿಮ್ಗೆ ಯಾರು ಬಂಧನ. ಹಾಗೆ ರಾಠೋಡ್ ಸರ್ ಬಂದಿದ್ದಕ್ಕೆ ಇಂಗ್ಲೀಷ್ ಒಂದು 25 ಯಾರು ನಿಮ್ಗೆ ಸೇರ್ತಾರೆ ಗಂಡಂಗನ ಅಂತ ಒಬ್ಬ ಸರನ್ನು ಕರೆಸಲಿಕ್ಕೆ ಮತ್ತು ಅವ್ರು ಬರಲಿಕ್ಕೆ ಮನಸ್ಸು ಮಾಡಿದಂಥ ಉಭಯತರಿಗೂ ನಿಜವಾಗಿ ನಿಮ್ಮ ಪರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಕರೆಸಿದವರು ಹವಾಲ್ದಾರ್ ಗುರುಗಳು, ಬಂದಂತಹ ಗುರುಗಳಿಗೂ ಸಹಿತ ನಾನು ನಿಮ್ಮ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದ. ಯಾಕಂದ್ರೆ ಇವತ್ತು ಅವ್ರಿಗೆ ನೋಡೋ ಭಾಗ್ಯನೂ ನಮ್ಗೆ ಸಿಕ್ತು. ಇಲ್ಲಿ ಏನಂದ್ರೆ ಪ್ರಥಮವಾಗಿ ನೌಕರಿ ಮಾಡಿದಂಥ ಇವರು ಭಾಳ ನೆನಪಿರ್ತೈತೆ. ಹಾಗಾಗಿ ರಾಠೋಡ್ ಸರ್ ಫಸ್ಟ್ ಹೈಸ್ಕೂಲಿಗೆ ಬಂದಿದ್ದಿದೆ, ಅವರು ಭಾಳ ಖುಷಿ ಪಡ್ತಾರೆ. 12 ಸರ್ ಬಂದಿದ್ದಿದೆ ಫಸ್ಟ್, ಹಾಗಾಗಿ ಇದನ್ನು ಮರೆಯೋಂಗಿಲ್ಲ ಅವರು. ಪೂಜಾ ಸರ್ ಪ್ರಮೋಷನ್ ಆಗಿ ಬಂದಿದ್ದು ಇದೆ ಇವ್ರು ಫಸ್ಟ್, ಹಾಗಾಗಿ ಶಿವ ಸರ್ ಬಂದಿದ್ದು ಇದೇ ಫಸ್ಟ್, ಹಾಗಾಗಿ ಮರೆಯೋದಿಲ್ಲ. ನಾನು 30 ವರ್ಷದಿಂದ ನೌಕರಿ ಮಾಡಿದ್ದೆ ಗರ್ಗುಂತಾಳ ಕಣಕಿಕೊಪ್ಪ, ಆ ಹೆಸರೇ ಕೇಳಿದ್ದಿಲ್ಲ ನಾನು. ಅಲ್ಲಿ 8 ವರ್ಷ ಇದ್ದೆ, ಶಾಲೆಗೆ ಇದ್ದೆ ಒಂದು ಔಟ್ ಹೌಸ್ ಇತ್ತಲ್ಲೇ. ಇವತ್ತಿಗೆ ನಮ್ಮ ಕಣಕಿಕೊಪ್ಪ ಅಂತೀನಿ ನಾನು ಮಾತಿಗೆ, ಇವತ್ತಿಗೆ ನಮ್ಮ ಕಣಕಿಕೊಪ್ಪ ಅಂತೀನಿ ಅಂತ ಒಂದು ಫಸ್ಟ್ ಊರಲ್ಲಿ ನೌಕರಿ ಮಾಡಿದ್ದು ಭಾಳ ನೆನಪಿನಾಗಿರುತ್ತೆ ಯಾವಾಗಲೂ. ಹಾಗಾಗಿ ಎಲ್ಲ ಇವರೇನಂದ್ರೆ ಬಹಳಷ್ಟು ಈ ಊರನ್ನು ಯಾವ ಕಾರಣಕ್ಕೂ ಮರೆಯೋದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮ ಬಂದೇವ್ರ ಮೇಡಮರು ಸಾಕಷ್ಟು ಊರಲ್ಲಿ ನೌಕರಿ ಮಾಡಿದ್ರು ಸಹಿತ ರಾಮಾಪುರನ್ನ ಬಹಳಷ್ಟು ನೆನೆಸ್ತೀನಿ ಅಂತ ಹೇಳಿದರು. ಅದ್ರ ಜೊತೆಗೆ ಒಂದು ಮಾತನ್ನ ಇಷ್ಟೇ ಡಿಪ್ಯೂಟ್ ಮಾಡ್ಬೋದು ಏನು ಮತ್ತು ರಿಪೀಟ್ ಮಾಡ್ಬೋದು ಈ ಸಾರಿ ಅಂತ ಹೇಳ್ತಾ ಇದ್ರಲ್ಲ. ಆದ್ರೆ ಪೂಜಾ ಸರ್ ನಿಮ್ಗೆ ಹೇಳಿದ್ರು ಇಷ್ಟೇ ಡಿಪ್ಯೂಟ್ ಅಂದ್ರೆ ಇನ್ನೇನು ಇಷ್ಟೇ ಡಿಪ್ಯೂಟ್ ಮಾಡೋಕ್ಕಾಗೋದಿಲ್ಲ, ಭಾಳ ರಿಪೀಟ್ ಮಾಡ್ಬೇಕು ಅಷ್ಟೇ ಸರ್. ಡಿಪ್ಯೂಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ 100-101 ಮಂದಿ ಪಾಸ್ ಆಗೋಕ್ಕಾಗೋದಿಲ್ಲ. ಹಾಗಾಗಿ ರಿಪೀಟ್ ಮಾಡ್ತಾ ಇದ್ವಿ, ಅದೊಂದು ನಮ್ಮ ಆಸೆ. ರಿಪೀಟ್ ಮಾಡೋದ್ರ ಅರ್ಥ ಪ್ರತಿ ವರ್ಷ 100-100 ವಿದ್ಯಾರ್ಥಿಗಳು ಪಾಸ್ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಅಂತ. ಹಾಗಾಗಿ ಈ ವರ್ಷ ಮಾಡ್ತಾರಂತ ಎಲ್ಲರೂ ನಿಮ್ಮ ಗುರುಗಳು, ನಿಮ್ಮ ಟೀಚರ್ಸ್ ಎಲ್ಲ ಮಾತು ಕೊಟ್ಟಿರ್ತಾರೆ. ಯಾಕೆ ಮೇಡಮ್ ಮಾಡೋರಲ್ಲೇ ಅವರು ಅಫಿಷಿಯಲ್ ಅವರು ನಮ್ಮ ಸಲಹೆ ಮಾಡೋದೇನಂತ ಹಂಗೆ ತಿಳ್ಕೊಬೇಡ್ರಿ. ಅವರು DDP ಆಫೀಸ್ಲಿಂದ ಅಫಿಷಿಯಲ್ ಬಂದಾರ. ಹಾಗಾಗಿ ಮೇಡಮ್ ಅವ್ರಿಗೆ ನಿಮ್ಮ ಸರ್ ಟೀಚರು ಮಾತು ಕೊಟ್ಟಾರ,
ಅಕಸ್ಮಾತ್ ನೀವು 100ಕ್ಕೆ ರಿಸಲ್ಟ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಟೀಚರ್ ಮೇಲೆ ನಿಮ್ಮ ಸರ್ ಮೇಲೆ ಆ್ಯಕ್ಷನ್ ಐತೆ. ಹೆಂಗೆ ಮಾಡ್ತೀರಿ ನೋಡಿ. ಆ ಉದ್ದೇಶಕ್ಕೆ ನಿಮಗೇನಿಲ್ಲ, ನಿಮ್ಮ ಟೀಚರ್ಸ್ ಸರ್ ಮೇಲೆ ಆ್ಯಕ್ಷನ್. ಹಾಗಾಗಿ ನೀವೇನು ಮಾಡ್ಬೇಕು? 100ಕ್ಕೆ 100 ಮಾಡಲೇಬೇಕು, ಮಾಡ್ತೀರಿ. ಯಾಕಂದ್ರೆ ಆಟೋಡ್ ಸರ್, ಪೂಜಾ ಸರ್ ನಿಮ್ಗೆ ಈಗಾಗಲೇ ಗೈಡ್ ಮಾಡ್ತಾರೆ. ನಮ್ಮ ಹನುಮೇಶ್ವರ್ ಬಂದಲ್ಲಿ ಗಣಿತ ದಿಗ್ಗಜರು ಅವರು ಹೇಳ್ತಾರೆ, ಗಣಿತ ದಿಗ್ಗಜರು ಅವರು ಅಂತ ಎಲ್ಲ ಅದ್ಭುತ ಗುರುಗಳು ಇದೆ ಮಾಡಿ ಏನಪ್ಪ ಅಂದ್ರೆ ಸೇವೆ ಸಲ್ಲಿಸುವ. ನನಗೊಂದು ಏನು ಹೆಮ್ಮೆ ಅಂದ್ರೆ, ನಾನು ಈ ಹೈಸ್ಕೂಲ್ನ ಅಲ್ಲ, ಒಂದೇದು ಈ ಬಿಲ್ಡಿಂಗ್ನಲ್ಲಿ ಕಲಿಸಿದ ಮಕ್ಕಳಿಗೆ ಕರೆ, ಆದರೆ ನಾನು ಈ ಹೈಸ್ಕೂಲ್ನಲ್ಲ. ಹಾಗಾಗಿ ನಿಮ್ಮ ಹೈಸ್ಕೂಲಿನ ವಿದ್ಯಾರ್ಥಿಗಳ ನಿಮ್ಮೆಲ್ಲ ಚಟುವಟಿಕೆಗಳು ಎಲ್ಲವನ್ನೂ ನಾನು ಭಾಗವಹಿಸ್ತೀನಿ. ಮತ್ತೆ ಹೇಳ್ತೀನಿ ಏನು ಅಂದ್ರೆ, ಕಾಯಿ ಮೇಲೆ ಜೋಡಿ ಇರ್ತಾರೆ, ಸ್ವಲ್ಪ ಅದು ಹೆಚ್ಚು. ಮತ್ತೆ ಗಂಡು ತಪ್ಪು ತಿಳ್ಕೊಬೇಡ್ರಿ, ಹೆಣ್ಣೂರು ಹೆಚ್ಚು ಮುಂಚೂಣಿಯಲ್ಲಿ ಇರ್ತಾರೆ. ಎಲ್ಲಮ್ಮ ಭಾಗ್ಯ ಒಂದು ಬ್ಯಾಚ್ ಇತ್ತು, ಅವರಿಗೆ ಭಾಳ ಸವಾಲಿತ್ತು ಇಬ್ಬರಿಗೂ. ಭಾಳ ಇತ್ತು, ಕೆಲವೆಲ್ಲ ಗೊತ್ತಂತ ಬ್ಯಾಚ್. ಎಲ್ಲಮ್ಮ ಹೇಳ್ತಿದ್ದೆ ನಾನು ಏನಂದ್ರೆ, ನೀನು ಒಂದು ಪೇಪರ್ನ ಬರಬೇಕಲ್ವಿ ಅಂಥೇಳಿ. ಎಲ್ಲಮ್ಮ ಭಾಗ್ಯಮ್ಮ ಭಾರಿ ಟ್ಯಾಲೆಂಟ್ ಇಬ್ಬರು. ಶಿವಲೀಲಾ ಜ್ಯೋತಿ 1 ವರ್ಷ ಭಾರಿ ಜೋರು ಅವ್ರದ್ದು. ಹಾಗೆ ಶ್ರೀದೇವಿ ಕವಿತಾ ಭಾರಿ ಜೋರು ಅವರಿಬ್ಬರದು. ಹೀಗೆ ಈ ವರ್ಷ ಹಂಗಿಬ್ಬರು ಬಂದು ಹೆಸರು ಹೇಳೋದು ಬೇಡ, ಪ್ರತಿ ವರ್ಷ ಇರ್ತಾರೆ ಹಂಗೆ. ಹಂಗೆ ಇಬ್ಬಿಬ್ರು ಪ್ರತಿ ವರ್ಷ ಇರ್ತಾರೆ. ನಾನು ನಿರೀಕ್ಷೆ ಮಾಡಿದ್ದ ಬಂದಾಗಿರ್ತೀನಿ. ಆ್ಯಕ್ಚುಲಿ ನಾನು ನಿರೀಕ್ಷೆನೇ ಈ ಹುಡುಗಿ ಬರ್ತಾನೆ ಇನ್ನೊಂದು ಬಂದಿರ್ತಾರೆ. ಎಷ್ಟು ಅಭ್ಯಾಸ ಚೆನ್ನಾಗಿ ಮಾಡಿರ್ತಾರ, ಎಷ್ಟು ಟ್ಯಾಲೆಂಟ್ ಇರ್ತಾರ ವಿದ್ಯಾರ್ಥಿಗಳು. ನಮಗೂ ಕೂಡ ನಂಬಕ್ಕಾಗೋದಿಲ್ಲ. ಜ್ಯೋತಿ ಬರ್ತಾ ಅಂತ ಭಾಳ ಮಂದಿ ನಿರೀಕ್ಷೆ ಮಾಡಿದ್ರು, ಶಿವಲೀಲಾ ಬಂದಿದ್ರು. ಗೊತ್ತಿದ್ದಿದೆ ತಮಗೆಲ್ಲ, ಸೈಟ್ ಗೊತ್ತಿರ್ಬೇಕದು. ಹಾಗಾಗಿ ಹಿಂದೆ ಇರುತ್ತದು. ಏನು ಕಾರಣ ಅಂದರೆ, ನೀವು ಅದನ್ನು ಸ್ವಲ್ಪ ಏನಾದ್ರೂ ಗಾಬರಿ ಆಗೋದು, ಇದ್ಯಾವುದೇ ಕಾರಣಕ್ಕೆ ಸ್ವಲ್ಪ ಏನಾದರೂ ಆದರೆ ಒಮ್ಮೆ ಹಂಗೆ ಆಗ್ತೈತೆ. ಹೌದಿಲ್ಲ? 256 ರನ್ ಹೊಡೆದ್ರು, 100 ರನ್ ಗೆದ್ದಂಥ ಇಂಡಿಯಾ ಟೀಮ್ನವರು ಬರೀ 111 ರನ್ ಹೊಡೆದ್ರು. ದಕ್ಷಿಣ ಆಫ್ರಿಕಾ ವಿರುದ್ಧ ಸೋತರು. ಅವತ್ತು ಅವ್ರ ದಿವಸ ಆಗಿರಲಿಲ್ಲ. ಹಂಗೆ ಒಂದೊಂದು ದಿನ ನಿಮಗೂ ಸಹಿತ ಏನಾದರೂ ಸ್ವಲ್ಪ ಅಡೆತಡೆಗಳು ಆಗ್ತಾವೆ. ಹಾಗಾಗಿ ಗಾಬರಿ ಆಗೋದೇನಲ್ಲ. ಪರೀಕ್ಷೆಯನ್ನು ಹೆಂಗೆ ಎದುರಿಸ್ಬೇಕನ್ನೋದು ಅತ್ಯಂತ ಅನುಭವದಲ್ಲಿ ಕುಂತಾಗ 80 ಮಂದಿ ಎಲ್ಲರೂ ಕೂಡ ಹೇಳಿದರು. ಅದರಲ್ಲೂ ಮೇಡಮ್ ಅವರು ಹೇಳಿದರು. ಅದ್ರ ಬಗ್ಗೆ ನಾನೇನು ಮಾತಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನಯವಿನಯದ ಬಗ್ಗೆ, ಸಂಸ್ಕಾರದ ಬಗ್ಗೆ ಸಾಕಷ್ಟು ಹೇಳಿದರು. ಅದು ನಮ್ಮ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಇದೆ, ರಾಮಾಪುರದ ವಿದ್ಯಾರ್ಥಿಗಳಲ್ಲಿ ಇದೆ, ಬಹಳಷ್ಟು ಹಂಚ್ಕೋತಾರ. ನಾನು ನಿಮಗೆ ಕಲಿಸಿದ್ರು ಸಹಿತ 7ನೇ ತರಗತಿವರೆಗೂ ನಮ್ಮ ಕೈ ಕಲಿತ ವಿದ್ಯಾರ್ಥಿಗಳು ಈಗ ನಟಿಸಿದವರು ಸಹಿತ ಕಲಿಲಾರ್ದವ್ರು ನಮ್ಮ ಕೈ ಕೈಲಾರ್ದು ರಾಮಾಪುರ, ಇದು ಹಿರೇಕೊಪ್ಪ ಮತ್ತು ಹೊಸರಾಂಪುರ ವಿದ್ಯಾರ್ಥಿಗಳು ಇರ್ತಾರೆ. ಅವರು ಸಹಿತ ನಾನು ಬೈತಿರ್ತೀನಿ. ನಿಮಗೂ ಸಹಿತ ಈ ಮ್ಯಾಟ್ರಿಕ್ ಹುಡುಗರು ಸಹಿತ ಸೀದಾ ಕುಂದೆ ಒಳ್ಳೆಯಲ್ಲ ಅಂತಂದ್ರು ಸಹಿತ ಸುಮ್ಮನೆ ಇರ್ತಾರೆ. ಕಾರಣ ಇಷ್ಟೇ, ನೀವು ನಾನು ಗುರುಗಳ ಸ್ಥಾನದಲ್ಲಿ ನೋಡಿದ್ದೀರಿ, ಗೌರವ ಕೊಟ್ಟಿದ್ದೀರಿ. ಹಾಗಾಗಿ ನಾವು ಕೂಡ ಆತ್ಮೀಯತೆಯಿಂದ ಸರ್ ಹೇಳಿದ್ರು, ಪೂಜಾ ಸರ್ ಅಲ್ಲಿ ಏನಂದ್ರೆ ಒಂದಿರ್ತೈತೆ, ಏನಿರ್ತೈತೆ ನಮಗೂ ನಿಮಗೂ ಆತ್ಮೀಯತೆ. ಯಾರಾದರೂ ಏನಾದರೂ ಅಂದ್ರೆ ತಡ್ಕೊಳ್ಳೋ ಇಲ್ಲಿ ಒಂದೇ ಮಾತಂದ್ರೆ ನಾವು ಒಟ್ಟಗೂ ತಡ್ಕೋತೀವಿ ಅಂತ ಪೂಜಾ ಸರ್ ಹೇಳಿದ್ರು. ಕಾರಣ ಏನಂದ್ರೆ ಅಲ್ಲಿ ಪ್ರೀತಿಯಿಂದ ಕಳಕಳಿಯಿಂದ ಇರ್ತೈತೆ ಅಪ್ರೋಚ್ ಮಾಡೋದು. ಅದರಲ್ಲಿ ಪ್ರೀತಿ ಕಳಕಳಿಯಿಂದ ನಿಮ್ಮನ್ನು ಬೈಯೋದಾಗಲಿ, ಯಾವುದೇ ಗುರುಗಳಾಗಲಿ, ಅದಕ್ಕೆ ನೀವು ಆ ಒಂದು ಕಾರಣಕ್ಕಾಗಿ ನಿಮ್ಮ ನಮ್ಮ ಬಾಂಧವ್ಯ ಹಂಗೆ ಇರ್ತೈತೆ. ಸರ್ ಹೇಳಿದ್ರಲ್ಲ, ಆ ಮಾತನ್ನು ಇನ್ನೂ ಸ್ವಲ್ಪ ಪುರಸ್ಕರಿಸ್ತೀನಿ ನಾ. ಏನು ಅಂದ್ರೆ, ಶಿಕ್ಷಕ ಅಥವಾ ಗುರು ಅಂದ್ರೆ ಹೇಗಿರ್ತಾನೆ ಅಂತಂದ್ರೆ, ಯಾವುದೇ ಒಂದು ಅಂಗಡಿಯಾಗ, ಇಲ್ಲೇ ಹನುಮೇಶ್ವರ ಅಂಗಡಿಯಾಗ ಯಾರೊಬ್ಬರು ಅವ್ರ ಕೈಯಾಗ ಹುಡುಗನ ಇಟ್ಕೊಂಡ್ರು ಅಂದ್ರೆ ಒಂದು 10 ತಿಂಗಳು 1 ವರ್ಷ ಆಗಿಂದ ಅವ್ರ ಅಂಗಡಿಯಲ್ಲಿ ಅವ್ರ ಅಂಗಡಿ ಹಾಕ್ತಾರ, ಪಂಚಾಯತ್ ಶಾಪ್. ಅವನು ಹಾಕೊಂಡು ಅವ್ರು ಏನು ಮಾಡ್ತಾರೆ, ಹನುಮೇಶ್ವರಿಗೆ ಸಿಟ್ಟು ಬರ್ತೈತೆ. ನನ್ನ ಕೈ ಕೇಳ್ತ ಅಂಗಡಿ ಹಾಕ್ಯಾನ, ಅವ್ರಿಗೆ ಅವ್ರು ಮಾತಾ ಬಂದ ಅವತ್ತಿದ್ದ ಅಲ್ಲೆಲ್ಲ ನೋಡ್ಕೊಡಿ ಅವನ ನೋಡಿ ಮೊದಲೇ ಅಲ್ಲೇ ಡಾಕ್ಟರ್ಗೆ ಒಬ್ಬ ಕಂಪೌಂಡ್ರಾಗಿ 2 ವರ್ಷಕ್ಕೆ ಅವ್ನ ಮಗಳು ದವಾಖಾನೆ ಹಾಕಿದ್ರೆ ಅವ್ರಿಗೆ ಬಂದ. ಆದರೆ ನಮ್ಮ ಕೈ ಕಲ್ತಂಥ ಶಿಷ್ಯರು ನನ್ನ ಮೇಲೆ ಸಾವಿರಾಗಿ ಬಂದು ನಮ್ಮನ್ನೇ ಕಬಡ್ಡಿ ಮಾಡಿದ್ರು, ನಮ್ಮನ್ನೇ ಜಪಿಸಿದ್ರು. ನಮ್ಗೆ ದೊಡ್ಡ ಖುಷಿ. ನಮ್ಮ ಕೈ ಕಲ್ತ ಶಿಷ್ಯರು ನಮ್ಮ ಮೇಲೆ 1000 ಮಂದಿ ಸತ್ತರ ಕರೆಕ್ಟ್ ಕಲ್ಸೋರು, ನೀವು ರಾಕೋತ್ಸವ ಕರೆಕ್ಟ್ ಮಾಡಿಲ್ಲ ನೀವು ಅಂದ್ರೆ ದೊಡ್ಡ ಖುಷಿ ನಮಗೆ. ನಮ್ಮ ವಿದ್ಯಾರ್ಥಿ ಒಬ್ಬರು ಸಾಹೇಬರಾಗಿ ಬಂದಾರಂತ. ಇದು ಇರೋದು, ಈ ಭಾಗ್ಯ ಇರೋದು, ಅಥವಾ ಈ ಒಂದು ಹುದ್ದೆ ಇರೋದು, ಅಥವಾ ಈ ಒಂದು ಪ್ರೀತಿ ಏನಾದರೂ ಇರೋದು ಅಂದರೆ ಅದು ಗುರು ಮತ್ತು ಶಿಕ್ಷಕ ಹುದ್ದೆಗೆ ಮಾತ್ರ. ಈ ಶಿಕ್ಷಕ ಹುದ್ದೆ ಅಂತ ಒಂದು ಪವಿತ್ರವಾದಂಥ ಸರ್ ಎಲ್ಲರೂ ಹೇಳೋದು. ನಮ್ಮ ಶಿವನಾಗರಾಜ್ ಸರ್ ಎಲ್ಲ ನೀವು ಮರೆಯಲಾರ್ದಂಥ ಗುರುಗಳಾಗ. ಹಾಗಾಗಿ ಎಲ್ಲ ಗುರುಗಳು ಆಗಮಿಸಿದ್ದಾರೆ. ನನಗೆ ಭಾಳ ಖುಷಿ ಆಯಿತು ಎಲ್ಲ ಗುರುಗಳನ್ನು ನೋಡಿದ್ದು. ಜೊತೆಗೆ ತಮ್ಗೆ ಇನ್ನೊಂದೇನು ಮಾತಂದ್ರೆ, ಕಲಿತ ಶಾಲೆಯನ್ನು ಕಲಿಸಿದ ಗುರುಗಳನ್ನು, ಕಲಿತಂಥ ಶಾಲೆಯನ್ನು ಕಲಿಸಿದ ಗುರುಗಳನ್ನು ಎಂದೆಂದೂ ಮರಿಬಾರ್ದು. ಅದು ಏನಾಗ್ತಾ ಇದೆ ಅಂದರೆ, ನೀವು ಹತ್ತಿದ ಏಣಿಯನ್ನು ಒದ್ದಂತೆ ಆಗುತ್ತೆ. ಆ ಒಂದು ಕಾರಣಕ್ಕೆ ಕಲಿಸಿದ ಗುರುಗಳವನ್ನು ಮತ್ತು ಕಲಿತಂಥ ಶಾಲೆಯನ್ನು ಎಂದೂ ಕೂಡ ಮರಿಬಾರ್ದು. ಹಾಗೆ ನೀವು ಹುಟ್ಟಿದ ಊರನ್ನು, ನಿಮ್ಮ ತಂದೆ ತಾಯಿಯನ್ನು, ನಿಮಗೆ ಜೀವನದಲ್ಲಿ ಅನುಕೂಲ ಆದವರನ್ನು, ನಿಮಗೆ ಸಹಾಯ ಮಾಡಿದವ್ರನ್ನ ಎಲ್ಲೂ ಕೂಡ ಜೀವನದಲ್ಲಿ ಮರಿಬಾರ್ದು. ಈ ಕೆಲವು ಗುಣಗಳನ್ನು ನೀವು ಬೆಳೆಸ್ಕೊಂಡು ಹೋದರೆ ಜೀವನದಲ್ಲಿ
ಈಗ ಕಲಿಯೋದು ಬಿಡ್ರಿ, ಏನೋ ಒಂದು ಸ್ವಲ್ಪ ರಿಸಲ್ಟ್ ವ್ಯತ್ಯಾಸ ಆಗ್ಬೋದು. ನಿಮಗೆ ಸರ್ಕಾರಿ ನೌಕರಿ ಸಿಗ್ಲಿಕ್ಕಿಲ್ಲ, ಈಗಾಗಲೇ 8 ವರ್ಷ ಆಯ್ತು. ಏನಂದ್ರೆ ಸರ್ಕಾರಿ ನೇಮಕಾತಿಗಳು ಕಡಿಮೆ ಇದೆ, ನಿಮ್ಮ ತಪ್ಪಲ್ಲದು, ಸರ್ಕಾರ ತಪ್ಪದು, ನೇಮಕಾತಿಗಳೇ ಇಲ್ಲ. ಕಲಿತವ್ರಾದ್ರೂ ಏನು ಮಾಡಬೇಕು? ಹಾಗಾಗಿ ಎಲ್ಲರೂ ಕೂಡ ಕಲಿಯೋದು ಸರ್ಕಾರಿ ನೌಕರಿಗೆ ತಿಳ್ಕೊಬೇಡ್ರಿ, ಜಾಣತನಕ್ಕಾಗಿ. ನಾವು ಇದೀಗ ತಾನೇ ನಮ್ಮ ಊರನ್ನ ಸನ್ಮಾನ ಮಾಡಿದ್ವಿ. ಯಾರಂದ್ರೆ ಅನ್ವೇಷರ್ನವ್ರು 3-4 ಉದ್ಯೋಗ ಮಾಡ್ತಾರವ್ರು. ಏನು ಕಲಿತ್ರ ಮುಂದೆ ಅವ್ರು ಉದ್ಯೋಗ ಚಾಲೂ ಮಾಡಿಬಿಟ್ರು. ಹಾಗೆ ಯಾವುದಾದ್ರೂ ಉದ್ಯೋಗವನ್ನು ಮಾಡಿ ಜೀವನದಲ್ಲಿ ಬದುಕಬಹುದು, ಮುಂದೆ ಬರ್ಬೋದು. ಒಂದು ದಿವಸ ನೀವು ಕಲಿತವರೆಲ್ಲ ಗೌರ್ಮೆಂಟ್ ನೌಕರಿನೇ ಬೇಕು ಹಿಂಗೆಲ್ಲ ತಲೆ ಇಟ್ಕೊಂಡು ನಾಳೆ ದಾರಿ ತಪ್ಪಿ ಟಿವಿ ಆಗಿದ್ದು ಏನೋ ಆಗಿದ್ದು ಒಂದು ಊರಾಗ ಸುಮ್ಮನೆ ಲುಂಗಿ ಹಚ್ಕೊಂಡು ಹುಚ್ಚರಂಗ ಅಡ್ಡಾಡೋದು ಮಾಡಬೇಡ್ರಿ. ಏನಾದರೂ ಉದ್ಯೋಗದಲ್ಲಿ ತಗ್ಗಿಸ್ಬೇಡ್ರಿ, ಏನಾದರೂ ಸ್ವಂತ ಉದ್ಯೋಗ ಮಾಡಿ. ಇವತ್ತು ನಾಳೆ ಕೃಷಿ ನಮ್ಮದು ಹಳ್ಳಿ ಆಗಿರೋದ್ರಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಕೃಷಿಗೂ ಕೂಡ ಬಹಳಷ್ಟು ಬೆಲೆ ಬರುತ್ತೆ ನೋಡಿ. ದಿನ ಭೂಮಿಗೂ ಕೂಡ ದೊಡ್ಡ ಬೆಲೆ ಬರುತ್ತಾ. ನೀವು ಕೃಷಿಯನ್ನು ಕೂಡ ನಿರ್ಲಕ್ಷಿಸಬೇಡ್ರಿ. ನಿಮ್ಮ ಮನೆತನದ ಉದ್ಯೋಗ ಬೇಕಾದಿಲ್ಲ. ಇವತ್ತು ದಿನ ನಿಮ್ಮ ಮನೆತನದ ಉದ್ಯೋಗ ಯಾವುದೈತೆ ಆ ಉದ್ಯೋಗವನ್ನು ನಿಮ್ಮ ಮನೆತನದಲ್ಲಿ ಶಾಯನಾಗಿ ಬಾರಿಸೋದಿರಲಿ, ಅದು ಬಡಿತನ ಮಾಡೋದಿರಲಿ, ನಿಮ್ಮ ಕಂಬಾರಿಕೆಯಲ್ಲಿ ಕುಂಬಾರಿಕೆಯಲ್ಲಿ ನಿಮ್ಮ ಮನೆತನದ ಉದ್ಯೋಗವನ್ನು ಗೌರವಿಸಿ. ನೀವು ಎಷ್ಟೇ ಕಲಿತರು ಏನಾದ್ರೂ ಮನೆತನದ ಉದ್ಯೋಗವನ್ನು ಗೌರವಿಸಿ ನಿಮ್ಮ ಮನೆತನದ ಉದ್ಯೋಗವನ್ನು ಸ್ವಲ್ಪ ಕಲೀರಿ. ನಿಮ್ಮ ಕಲಿಯೋದ್ರ ಜೊತೆಗೆ ಆ ಮನೆತನದ ಉದ್ಯೋಗವನ್ನು ಸ್ವಲ್ಪ ಕಲೀರಿ. ಹಾಗೆ ನಿಮ್ಮ ತಂದೆ ತಾಯಿಗೆ ಸಹಾಯ ಮಾಡ್ತಾ ನೀವು ಒಕ್ಕಲ್ತನದಲ್ಲೂ ಸಹಿತ ಭಾಗವಹಿಸಿ. ಹೀಗಾಗಿ ನಿಮ್ಮ ಜೀವನ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ನೀವು ಎಷ್ಟು PUC ಆಗೋಣ ಅಥವಾ SSLC ಆಗೋಣ, ಮುಂದೇನಪ್ಪ ದಿಕ್ಕಕ್ಕೆ ನಿಮ್ಗೆ ನಿಮ್ಮ ಮನೆತನದ ಉದ್ಯೋಗಕ್ಕೂ ನಿಮ್ಗೆ ಸ್ವಲ್ಪ ಏನಪ್ಪ ಅಂದ್ರೆ ಅಭಿರುಚಿ ಇದ್ರೆ ಅದ್ರ ಜೊತೆಗೆ ಭಾಳ ಒಳ್ಳೇದಾಗುತ್ತೆ. ಅವ್ರು ಸದ್ಯ ಮತ್ತು ಸತ್ಯ ಇನ್ನೇನು ತಿಳಿಯಾಕಿರ್ಬೇಕು ಅಂತೇಳಿ ಎಲ್ಲ ಗುರುಗಳು ನಾನು ಬೈಬಾರ್ದು. ಸದ್ಯ SSLC ಕಡೆನೇ ನಿಮ್ಗೆ ಗಮನ ಇರಲಿ. ಈಗ ಸದ್ಯ SSLC ಕಡೆನೇ ನಿಮ್ಗೆ ಗಮನ ಇರಲಿ ಅಂತ ಹೇಳ್ತಾ ಇಲ್ಲಿ ಮೇಡಮ್ ಅವ್ರು ಸಾಕು ಮುಗಿಸ್ರಿ ಅನ್ನೋ ಅದು ಅನಿವಾರ್ಯ ಮಾಡಿ ಟೈಮ್ ಭಾಳ ಆಗುತ್ತೆ. ಹಾಗಾಗಿ ಭಾಳ ಮಾತಾಡಬೇಕಂತ ಬಂದಿದ್ದೆ ನಾನು. ಆದ್ರೆ ಭಾಳ ಮಾತಾಡೋಕ್ಕೆ ಎಲ್ಲ ಅತ್ಯುತ್ತಮ ಮಾತಾಡ್ತಾರಲ್ಲ ಸರ್, ಭಾಳಷ್ಟು ಹೇಳ್ಯಾರ, ಭಾಳ ಖುಷಿಯಾಗುವಂಥ ಪೂಜಾ ಸರ್, ರಾಠೋಡ್ ಸರ್ ಅವರೆಲ್ಲ ಅವನ ಭವಿಷ್ಯವನ್ನು ನಿರ್ಧರಿಸಬಹುದು, ನಿರ್ಧರಿಸದೇ ಇರಬಹುದು. ಸಾವಿರಾರು ಜನರ ಕೈಯನ್ನು ನೋಡಿ ಜ್ಯೋತಿಷನ ಭವಿಷ್ಯತ್ ಕಾಲದಲ್ಲಿ ನಿಜ ಆಗ್ಲಿಕ್ಕಿಲ್ಲ. ಆದರೆ ಸಾವಿರಾರು ಮಕ್ಕಳ ಕೈಯನ್ನು ನೋಡದೆ, ಅವರ ಅಂತಸ್ತು ಐಶ್ವರ್ಯನ ನೋಡದೆ, ಶಾಲೆಗೆ ಬರುವ ಮಗು ನನ್ನ ಆಸ್ತಿ ಅಂತಂದು ಕೈ ಹಿಡಿದು ನಡೆಸುವ ಏಕೈಕ ವ್ಯಕ್ತಿ ಯಾರಾಗಿದ್ದರೆ ಜಗತ್ತಿನಲ್ಲಿ ಗುರು ಮಾತ್ರ ಸಾಧ್ಯ. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಗುರುಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳು ನೀವೆಲ್ಲರೂ. ಯಾಕೆ ಮಾತು ಹೇಳ್ತೀನಪ್ಪ ಅಂದ್ರೆ, ಇವತ್ತು 2 ಅರ್ಥದಲ್ಲಿ ನಾವು ಮಕ್ಕಳು ಕಲಿತಾರ. ಇದು ಕಲಿಯುಗ, ಜೋಗಿನ ಕಲಿಯುಗದಲ್ಲಿ ಮಕ್ಕಳನ್ನು ನಾವು ಹೇಗೆ ಕಲಿಸ್ಬೇಕು ಅನ್ನತಕ್ಕಂಥದ್ದು ಇವತ್ತಿನ ಗುರುಗಳಿಗೆ ನಾವು ಪ್ರಚಲಿತವಾಗಿರುವ ವಿದ್ಯಮಾನಕ್ಕೆ ಜಗತ್ತಿಗೆ ತಕ್ಕಂತೆ ನಾವು ಇವತ್ತು ಬೋಧನೆ ಮಾಡಬೇಕಾಗುತ್ತೆ. ವಿಶೇಷವಾಗಿರ್ತಕ್ಕಂಥ ಬೋಧನೆಗಳನ್ನು ಕೂಡ ನಮ್ಮೆಲ್ಲ ಗುರುಗಳು ಅಧ್ಯಕ್ಷರು ಅವರಾದಿಯಾಗಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇದನ್ನು ಕೂಡ ಇವತ್ತು ನಮ್ಮ ಹವಲ್ದಾರ್ ಸರ್, ಸುರ್ಪುರ್ ಮೇಡಮ್ ಅವರು, ರುದ್ರಮುನಿ ಸರ್, ಗವಿ ಸರ್ ವಿಶೇಷವಾಗಿ ಎಲ್ಲರೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಈ ಬ್ಯಾಚ್ ಹೇಳ್ತಿರುವಾಗ ಸಂಪೂರ್ಣವಾಗಿ ನೋಡ್ತಾ ಇದ್ವಿ. ಕ್ಲಾಸ್ನಾಗಿರುವ ಮಕ್ಕಳು ಅವರೆಷ್ಟು ಖುಷಿ ಇರ್ಬೇಕಂದ್ರೆ ನಾನೆಷ್ಟು ಖುಷಿ ಇರ್ತೇನೆ ಅವ್ರು ಅಷ್ಟೇ ಖುಷಿ ಇರ್ಬೇಕು. ಮಕ್ಕಳು ಕಷ್ಟಪಟ್ಟು ಕಲಿಬಾರ್ದು, ಇಷ್ಟಪಟ್ಟು ಕಲಿಬೇಕು ಅನ್ನೋದೇ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡಿದ್ವಿ. ಅದನ್ನ ಕಾರ್ಯರೂಪಕ್ಕೆ ತರ್ತಿದ್ವಿ ನಾವು. ಖುಷಿ ಇರಬೇಕು. ಇವತ್ತ ಮೇಡಮ್ ಅವ್ರು ಹೇಳಿದಲ್ಲ, ಓದುವಾಗ ಬಹಳಷ್ಟು ಓದ್ಬೇಕು ಓದ್ಬಾರ್ದು ಅಂತ ಯಾರು ಹೇಳಿಲ್ಲ. ಬಟ್ ನಾವು ಓದೋದಕ್ಕೂ ಒಂದು ಪದ್ಧತಿ ಇದೆ. ಆ ಪದ್ಧತಿಯನ್ನು ರೂಢಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲ ವರ್ಷವಿಡೀ ಎಲ್ಲ ನಮ್ಮ ಗುರುಗಳು ಹೇಳಿದ್ದಾರೆ, ಮಕ್ಕಳೇ ನೀವೆಲ್ಲರೂ ಸಾಧನೆ ಮಾಡುವ ದಾರಿಯಲ್ಲಿ ಸಾಗುತ್ತಿದ್ದೀರಾ. ಯಾವ ಕಡೆ ಸಾಗಿದ್ದೀರಿ? ಹೇರಕಪ್ಪನ ಕಡೆ, ಹೊಸನಮ್ಮನ ಕಡೆ? ಸಾಧನೆ ಮಾಡುವ ಕಡೆ ಸಾಗ್ತಾ ಇದ್ದೀರಿ. ಸಾಧನೆ ಮಾಡುವ ಕಡೆ ಸಾಗ್ತಾ ಇರುವಾಗ ಸಹಜವಾಗಿ ನಾವೆಲ್ಲರೂ ನಿಮಗೆ ಹೇಳ್ತಾ ಇರ್ತೀವಿ, ಹೇಳುವುದ ಹೊರೆಯಲ್ಲ, ಅದು ಹೇಳುವುದೇ ನನಗೆ ಒಂದು ಹಾಗೆ ಆಗಿರಬೇಕು. ಈಗ ಬಹಳಷ್ಟು ಕಡೆ ಇದು ಒಂದು ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಸರ್ಚ್ ಮಾಡಿರ್ತಕ್ಕಂಥದ್ದು. ನಮ್ಮ ಏನೋ ಬಹಳ ಟೆನ್ಷನ್ ಆಗಿಬಿಡ್ತಾರೆ ಎಕ್ಸಾಮ್ ಅಂದ ತಕ್ಷಣ. ಅದ ಟೂರ್ ಅಂದ್ರೆ ನಡ್ರಿ ಸರ್ 2 ದಿವಸ ಅಲ್ಲ 10 ದಿವಸ ನಡ್ರಿ ಅಂತ. ಬಟ್ ಮಕ್ಕಳಲ್ಲಿ ವಿಭಿನ್ನತೆಗಳು ಇರ್ತವೆ, ಇಲ್ಲ ಅಂತಲ್ಲ. ಯಾವ ಮಕ್ಕಳ ಹೆದರ ಅವಶ್ಯಕತೆಗಳು ಇಲ್ಲ. ನಾನು ನಮ್ಮ ಶಾಲೆ ಹುಡುಗರಿಗೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಬೇಕು, ಕಿವಿದಾಗಿಲ್ಲ ಅಡಿಲ್ಲ. ನೆನಪದ ನಿಕ್ ನೇಮ್ ನೆನಪೈತಿಲ್ಲ.
ಕರೆಕ್ಟ್ ಆಗಿ ಈಗಿನವರು ಕ್ವಶನ್ ಪೇಪರ್ಗೆ ಬ್ಲೂ ಪ್ರಿಂಟ್ ಕೊಟ್ಟಾನ, ಕ್ವಶನ್ ಪೇಪರ್ ಕೊಟ್ಟಾನ. ಜನವರಿಯಲ್ಲಿ 2 ಪ್ರಿಪರೇಟರಿ ಬರೆದ್ವಿ, 5/27 ಫೆಬ್ರವರಿಯಲ್ಲಿ ಬರೆದ್ವಿ. ನಾನು ಹುಡುಗರಿಗೆ ಹೇಳ್ತಿರ್ತೀನಿ, ಈಗಾಗಲೇ ಇಲ್ಲಿ BMS ಎಲ್ಲಮ್ಮ ಗಿಲ್ಲಮ್ಮ ಮಾಡಿ ಕೊರೋನಾ ಬ್ಯಾಚ್ನಾಗ ಹೋಗ್ಯಾರ ಮಂಜುಳ ಅವರೆಲ್ಲ. ಅದು ಕರೋನಾ ಕ್ವಶನ್ ಪೇಪರ್, ಇದು ಕರೋನಾ ಇಲ್ಲದ ಕ್ವಶನ್ ಪೇಪರ್. ನಮ್ಮ ಹುಡುಗರು ಹೇಳ್ತಿದ್ದೀನಿ, ಯಾಕಂದ್ರೆ ಎಲ್ಲರ ಕರೋನಾ ಕ್ವಶನ್ ಪೇಪರ್ ಇದು. ಯಾಕೆ ಈ ಮಾತು ಹೇಳ್ತೀನಿ ಹುಡುಗರಿಗೆ ಅಂದ್ರೆ, ಮೊದಲಿಗೆ ಬ್ಲೂ ಪ್ರಿಂಟ್ ಇರ್ತಿದ್ದಿಲ್ಲ. ಬ್ಲೂ ಪ್ರಿಂಟ್ ಇರಲಾರ್ದ ಪ್ರತಿ ಚಾಪ್ಟರ್ಗೆ ಯಾವ ಅಂಕ ಎಲ್ಲಿ ಕೇಳ್ತಾನಂತ ನಾವು ನಮ್ಮ ರಾಟರ್ ಸರ್ ಎಲ್ಲರೂ ಮಾತಾಡ್ತಿದ್ವಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಆದ್ರೆ ಅವಾಗ ಕೆಲವೊಂದಿಷ್ಟು ಕ್ವಶನ್ ಚೇಂಜಸ್ ಮಾಡ್ತಿದ್ದ, ಈಗೂ ಚೇಂಜ್ ಮಾಡ್ತಾನ. ಮ್ಯಾಥ್ಸ್ ಮತ್ತು ಸೈನ್ಸ್ 16 ಮಾರ್ಕ್ಸ್ ಟ್ವಿಸ್ಟ್ ಬರದೆ, ಅದಿಲ್ಲ ಅಂತ ಹೇಳಕ್ ಆಗಲ್ಲ. ನಾನು ಪಾಸ್ ಆಗಿನಂತ ಬಹಳಷ್ಟು ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಖುಷಿಯಲ್ಲಿ ತೇಲಬಾರದು. ಅದು ಇಟ್ಸ್ ವೆರಿ ಡೇಂಜರ್. ತಿರುಕನ ಕನಸು ಕೇಳ್ಬಿಟ್ರಿ, ಆಗಲೇ ನಮ್ಮ ಹಿರಿಯರಿಗೆ ತಿರುಕನ ಕನಸಿನ ಪಾಠ ಓದಿ ಬಂದ್ಬಿಟ್ರ ಅವ್ರು. ಕನಸನೇ ಕಾಣದ ನಿಜವಾದ ಕನಸಲ್ಲ, ಕನಸು ಬರದಂತೆ ಮಾಡುವುದೇ ನಿಜವಾದ ಕನಸು. ಯಾರು ಹೇಳ್ಯಾರ? ಹೇಳ್ಯಾರ. ಅದನ್ ಜೊತೆ ನಾವು ಕುಂತಲ್ಲೇ ಕನಸು ಕಾಣ್ಬಿಡೋದು. ಅದ್ರ ಒಂದ್ ಸ್ವಲ್ಪ ಏನ್ ನೋಡಕತ್ತಿದ್ದೆ ನಾನು, ನಮ್ಮ ಹುನಗುಂಡಿ ಅವರೆಲ್ಲ ಕುಂತು ಹಗಲು ಕನಸು ಕಾಣಕತ್ತಿದ್ರು. ಅವರು ಯಾವ ತರ ಫಂಕ್ಷನ್ ನಡೆದೈತಿ, ಏನೈತಿ, ನಮ್ಮದು ಹಿಂಗೆ ಇರ್ಬೋದು, ನಮ್ಮದು ಬೀಳ್ಕೊಡೋ ಸಮಾರಂಭ ಅಂತ. ಹುಡುಗೊಂಡೆ ನಿಮ್ಮ ಮಾತ್ರ ಹಿಂಗಿನ ದೊಡ್ಡ ಫಂಕ್ಷನ್ ಮಾಡ್ತೀನಿ, ತಲೆ ಕೆಡಿಸ್ಬೇಡ. ಹಾಗಾಗಿ ಮಕ್ಕಳಿಗೆ ಏನಾಗಿರ್ಬೇಕಪ್ಪ ಅಂದ್ರ ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮ ಪಾಲಕರ ಪರಿಸ್ಥಿತಿ ಅರಿವು ಇರಬೇಕು, ಶಿಕ್ಷಕರ ಮೇಲಿನ ಪ್ರೀತಿ ಇರಬೇಕು. ಇವತ್ತು ಒಂದು ಚಕ್ರವರ್ತಿ ಅಂತಕ್ಕಂಥ ಪೇಪರ್ ಕಟಿಂಗ್ಸ್ ಅನ್ನ ನಾನು ಒಂದು 8 ದಿವಸದಿಂದ ನಾನು ವಾಟ್ಸಪ್ ನಲ್ಲಿ ಟ್ಯಾಗ್ ಮಾಡಿದ್ದೆ. ಮಕ್ಕಳು 2 ಸನ್ನಿವೇಶದಲ್ಲಿ ಬಹಳ ಹಳೆ ಪೇಪರ್, ಈ ಹಳೆ ಪೇಪರ್ ಬಗ್ಗೆ ನಮ್ಮ ರಡರ್ ಸರ್ ಬಗ್ಗೆ ಬಹಳ ರುಚಿ ಅದ. ಹಳೆ ಪೇಪರ್, ಹಳೆ ಅಡಿಗೆ ಹರಿಸಿದ್ರೆ ಮಾತ್ರ ತಿನ್ನಕ್ಕಾಗಲ್ಲ, ಪೇಪರ್ ಹರಿಸಿದ್ರೆ ಮಾತ್ರ ಓದಕ್ ಬಹಳ ಇಷ್ಟ ಆಗುತ್ತೆ. ಬೇಕಾದ್ರೆ ನೀವು ಹಳೆ ಪುಸ್ತಕ 1ನೇದು 2ನೇದು ಓದ್ರಿ ಬಹಳ ಖುಷಿ ಇರ್ತೈತಿ. ಹಿಂಗೈತೆಲ್ಲ ಪಾಠ ಇದೆ ಅಂತಂದು, ಯಾಕಂದ್ರೆ ಬುದ್ಧಿಮಟ್ಟ ಜಾಸ್ತಿ ಆಗಿರ್ತೈತಲ್ಲ ಈಗ. ಹಂಗಾಗಿ ಓದಾಗಲ್ಲ, ಅವ್ನು ನೋಡಿದ್ರು ಪಾಠ ಬರ್ಜಾರ್ ಐತ್ ಬಿಡ, ಅಡ್ಡಿ ಇಲ್ಲ ಅಂತ. ಈಗ ವಿದ್ದ ಪಾಠ ಇನ್ನೊಂದು 2 ವರ್ಷ ಬಿಟ್ಟು ಓದ್ಬಿಟ್ರೆ ನೀವ ಯುದ್ಧ ಮಾಡಿದಂಗೆ ಹೇಳ್ತಿರ್ತೇವೆ. ಹೆಂಗ್ ನೋಡ ದುರ್ಯೋಧನ ಹೆಂಗಿದ್ದ, ಯುಧಿಷ್ಠಿರ ಇದ್ದ ಹಿಂಗ ಅಂತಂದ. ಗಣಿತ ನಾನು ಸಮಾಂತರ ಶ್ರೇಣಿ ಹೊಳೆ ಮಳೆ ಹೇಳ್ತೀನಿ, ಅದ್ಯಾ ಶ್ರೇಣಿ ಕೂಡ್ಸೋದ್ರಾಗಿಲ್ಲ, ಕಾಯೋದ್ರಾಗಿಲ್ಲ, ಗಾಡಿ ಲ್ಯಾಕ್ ಅಂತ. ಆದ್ರ ಬುದ್ಧಿಮಟ್ಟ ಬೆಳವಣಿಗೆ ಆಗುತ್ತೆ ಮನುಷ್ಯನಂದ. ನಾ ಏನೋ ಹೇಳಾಕಿದ್ನಲ್ಲ, ಎಕ್ಸಾಮ್ ನ ಕ್ವಶನ್ ಬಂದಾಗ ಹಿಂಗಾಗತ್ತ, ಸರಿ ಓದ್ಬೇಕು. ಹೌದಾ? ನಾ ಹೇಳೋದು ಸರಿ ಕೇಳಿಸ್ಬೇಕು ಫಸ್ಟ್ ನೀವು. ಹಾಗಾಗಿ ನಮ್ಮ ಬುದ್ಧಿ ಮಟ್ಟ ಬೆಳಗ ಚಕ್ರವರ್ತಿ ಒಂದು ಪೇಪರ್ ನ ಕಟಿಂಗ್ಸ್ ನ ಯಾರು ಮಾಡಿದೆ ಅಂತ ಹೇಳಿ ನಾನು 2 ಸನ್ನಿವೇಶದಲ್ಲಿ ಮಕ್ಕಳು ಕಲಿತಾರೆ. ಯಾವ 2 ಸನ್ನಿವೇಶದಲ್ಲಿ ಅಂದ್ರ, ಮಕ್ಕಳು ತಾವು ಕಲಿಸುವ ಶಿಕ್ಷಕರನ್ನ ಇಷ್ಟಪಟ್ಟಾಗ. ಯಾವಾಗ? ನೀವು ಕಲಿಸುವ ಶಿಕ್ಷಕರನ್ನ ಇಷ್ಟಪಟ್ಟಾಗ ಅವನ ಮಕ್ಕಳು ಕೂಡ ಖಂಡಿತ ಕಲಿತಾರೆ. ನಮ್ ಸರ್ ಮಾತಾಡ್ಸ್ತಾನ, ನಾನು ಪೂಜಾ ಹಡಪನ ಬಾಳ ಮಾತಾಡ್ತೀನಿ, ಯಾಕ ಸರ್ ನಾನು ಮಾತಾಡ್ಸ್ತಾನ ನನ್ನ ಪ್ರೀತಿ ಅದ್ರ ನಾನು ಅವ್ರ ಕೆಲಸ ಮಾಡಬೇಕು ಅಂತ ತಾನೇ ಮೋಟಿವೇಟ್ ಆಗಿ ಕಲಿಯಕ್ ಸ್ಟಾರ್ಟ್ ಮಾಡ್ತಾರೆ. ಶಾರದಾ 100% ಕಲಿತೇವೆ. ಪ್ರಭೆ ಯಾವಾಗ ಪ್ರಭೆನ್ ಅಂದ್ಕೊಡೋಂಕನ್ನ ತಿದ್ದಿದಾಗ ನಮ್ಮ ಯಾಕೆ ಕಾಜಿ ಐತಿ ಅಂತ. ಹೌದಾ? ಶರಣ ನಾವು ನೋಡ್ತಿರ್ತೀವಿ, ಎಲ್ಲರೂ ನೋಡ್ತಾ ಇರ್ತೀವಿ. ವಿತ್ ಲೈವ್ ಕ್ಲಾಸ್ ನಮ್ದು ಗೊತ್ತಲ್ಲ. ಇದು 2ನೇ ಸನ್ನಿವೇಶ. ಯಾವಾಗ? 1ನೇದೇನು? ನೀವು ಇಷ್ಟಪಡುವ ಶಿಕ್ಷಕರನ್ನು ಪ್ರೀತಿಸಿದಾಗ. 2ನೇದ್ದು ಅವರಿಗೆ ತಮ್ಮ ಶಿಕ್ಷಕರು ಪ್ರೀತಿಸ್ತಾರೆ ಅಂತಕ್ಕಂಥ ಅನುಭವ ಬಂದಾಗ. ಹೌದಪ್ಪ, ನಮ್ಮ ಗುರುಗಳು ನಾನು ಎಷ್ಟು ತರ ಹೇಳಿದ್ರೆ ಏನು ಕೂಡ ಓದವಲ್ಲೆ ಬರೆಯವಲ್ಲೆ ಅಂತ ಹೇಳಿ ಲಾಸ್ಟಿಗೆ ಅದನ್ನಲ್ಲ ಹೆಣ್ಮಮ್ಮಗೆ ಊರಿಗೆ ಅವನಿಗೆ ಗೊತ್ತಾಗುತ್ತೆ ನಾವು ಹೇಳೋದು. ನಮ್ಮ ಇಷ್ಟಪಡುವಂತ ಶಿಕ್ಷಕರವರ ನನಗೆ ಇಷ್ಟಪಡ್ತಾರ ಅಂತ ಗೊತ್ತಾಗಿ 100% ಓದ್ತ ನಾವು. ಹಂಗಾಗಿ ಇಷ್ಟು ಸನ್ನಿವೇಶ, 2 ಸನ್ನಿವೇಶ ಮಕ್ಕಳೇ. ಜಾಸ್ತಿ ಹೊತ್ತು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಜಗತ್ತು ಬಹಳಷ್ಟು ವೇಗವಾಗಿ ಸಾಗ್ತಾ ಇದೆ. ಆ ಜಗತ್ತಿನ ಜೊತೆ ನಾವು ನೀವೆಲ್ಲರೂ ಇವತ್ತು ಕಾಂಪಿಟೇಟರ್, ವಿ ಆರ್ ದ ಕಾಂಪಿಟೇಟರ್. ಒಂದು ಲಾಸ್ಟ್ ಮಾತು ಹೇಳ್ಬಿಡ್ತೀನಿ. 2023-24ನೇ ಸಾಲಿನಲ್ಲಿ ವಿ ಆರ್ ದ ಚಾಂಪಿಯನ್. ಸ್ಟಿಲ್ ಟುಡೇ ಪ್ರೆಸೆಂಟ್ ವಿ ಆರ್ ದ ಚಾಂಪಿಯನ್ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ T20 ಒಳ್ಳೆ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಏನ್ ಬರ್ತಿತ್ತು? ಏನು? We repeat the history.
ಇತಿಹಾಸವನ್ನು ಸೃಷ್ಟಿಸಬೇಕು, ಇತಿಹಾಸವನ್ನು ಮರುಕಳಿಸಬೇಕು. ಅಂತ ಮರುಕಳಿಸುವಂತ ಬ್ಯಾಚ್ ಖಂಡಿತ ನಿಮ್ಮದೈತಿ ಅಂತಕ್ಕಂಥದ್ದು ನನ್ನಲ್ಲಿ ಆತ್ಮವಿಶ್ವಾಸ. ಹಾಗಾಗಿ ಇತಿಹಾಸ ಸೃಷ್ಟಿ ಮಾಡ್ಬೇಕಾದ್ರ ನೀವೆಲ್ಲರೂ ಏನ್ ಮಾಡ್ಬೇಕು? ಎಕ್ಸಾಮ್ನ ಹೆಂಗ್ ಬರೀಬೇಕು? ಎಕ್ಸಾಮ್ನ ಒತ್ತಡವಿಲ್ಲದೆ ಆರಾಮಾಗಿ ಬರೀಬೇಕು. ಎಕ್ಸಾಮ್ ಅದು ಒಂದು ಟ್ರಿಕ್ಸ್ ಹೇಳ್ಬಿಡ್ತೀನಿ. ಬಹಳ ಟೆನ್ಷನ್ ತಗೊಳಂಗಿಲ್ಲ ಏನವ, ಬಹಳ ಟೆನ್ಷನ್ ತಗೊಂಡು ಎಕ್ಸಾಮ್ ನಮ್ಮ ಹುಡುಗರು ಹೆಂಗ್ ಬಂದಿರ್ತಾವ ನೋಡ್ತೀವಲ್ಲ, ಇಡೀ ಜಗತ್ತಿನ ಭಾರ ನನ್ನ ತೆರೆ ಮೇಲೆ ಬಿದ್ದೈತೆ ಅಂತ ಹಿಂಗ್ ಬಂದಿರ್ತಾರೆ. ದಟ್ಸ್ ಸೈಂಟಿಫಿಕ್ ಇಸ್ ರೀಸನ್ ರೈಟ್. ನಮ್ಗೆಲ್ಲ ಭಾರ ಅದ ಮನುಷ್ಯನಿಗೆ ತಲೆ ಹೊಡೆಯಕೈತಿ ನೋಡಿ ಚಾ ತುಂಬ ಅಂತೀವಿ. ಎಲ್ಲರೂ ಹಿಂದೆ ತಲೆ ಕೆರ್ಕೊಂಡು ಚಾ ತುಂಬ ಅಂತ ಯಾರು ಅನ್ನಲ್ಲ, ಅಂದ್ರೆ ಹುಚ್ಚಿಡದೈತಿ ಅಂತ ತಿಳ್ಕೊಂಡ್ರೆ ಅವ್ರಿಗೆ. ಹೌದಾ? ಎರಡು ಸನ್ನಿವೇಶದಲ್ಲಿ ಮನುಷ್ಯ ಬಹಳ ಟೆನ್ಷನ್ ತಗೊಂಡಾಗ ತಲೆ ಹೊಡೆಯಕ್ಕೆ ಕಾಪಿ ತಮ್ಮ ಅಂತ. ಅದು ಹಾಗೆ ಯಾಕೆ ಹಂಗಾಗುತ್ತೆ ಅಂತಕ್ಕಂಥದ್ದನ್ನು ಸೈಂಟಿಫಿಕ್ ಆಗಿ ನೋಡಿದಾಗ ನಮ್ಗೆ ಏನಾದ್ರು ಪ್ರಶ್ನೆ ಕೇಳಿದಾಗ ನಾವು ಯಾವ್ದಾದ್ರು ಒಂದು ಪ್ರಶ್ನೆ ಕೇಳ್ತೀವಿ. ಈಗ ಉದಾಹರಣೆಗೆ ನಾನು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿಡುವ ಸೂತ್ರ ಏನು ಅಂತ ಕೇಳಿ ತಿಳ್ಕೊ. ಕೆಲವೊಬ್ಬರು ಹಿಂಗೆ ತಲೆ ಕರ್ಕೊಂತಾರೆ. ತಲೆ ಯಾಕೆ ಕರ್ಕೊಂತೀರಿ? ಅಮೇರಿಕದೊಳಗಿರೋ ದೊಡ್ಡ ವಿಶ್ವವಿದ್ಯಾಲಯ ರಿಸರ್ಚ್ ಮಾಡಿದೆ. ಸೈಂಟಿಫಿಕ್ ನಮ್ದು ಏನಾದರೂ ಕೂಡ ನಮ್ಮ ಮೆಮೊರಿ ಒಳಗಡೆ ಸಂಗ್ರಹ ಆಗತಕ್ಕಂಥದ್ದು ಏನಾದರೂ ಮೆಮೊರಿ ಕಾರ್ಡ್ ಚಿಪ್ ಭಗವಂತ ಎಲ್ಲಿಟ್ಟನಂದ್ರೆ ಇಲ್ಲಿಟ್ಟನ ಮುಂದೆ ಅದಕ್ಕೆ ಸ್ಟ್ರೈನ್ ಆಗಿಬಿಡ್ತೈತೆ. ಅದು ಮೊಬೈಲ್ ಹ್ಯಾಂಗ್ ಆಗಿರ್ತಲ್ಲ, ಫುಲ್ ಲೋಡ್ ಆದ ತಕ್ಷಣ ಬೆಡಗಿರಿ ಲೋಡ್ ತುಂಬಿದ ತಕ್ಷಣ ಹ್ಯಾಂಗ್ ಆಗುತ್ತೆ, ಹಂಗೆ ನಮ್ಮ ಮೆಮೊರಿ ಹ್ಯಾಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಹಿಂದೊಂದು ಸ್ವಿಚ್ ಇಟ್ಟನು ಭಗವಂತ, ಇಲ್ಲಿಟ್ಟನ ಅದನ್ನ. ಅದಕ್ಕೆ ಹಿಂಗೆ ತಲೆ ಕೆರ್ಕೊಂಡ ತಕ್ಷಣ ಇಲ್ಲಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಇಲ್ಲಿರೋ ಸೆಲ್ ಆಕ್ಟಿವ್ ಆಗಿ ಹಂಗ ಅನ್ಸರ್ ಹಿಂಗ ಬಂದ್ಬಿಡ್ತೈತೆ ರೀ. ನಾವು ಹೆಂಗ್ ಬರೀಬೇಕು? ಅವ್ರಿಗೆ ಟೆನ್ಷನ್ ಆದ ತಕ್ಷಣ ಟೆನ್ಷನ್ ತಗೋಬಾರ್ದು, ಒಂದ್ ಸ್ವಲ್ಪ ಎರಡು ಕೈನ ರಬ್ ಮಾಡ್ಬೇಕು. ಹಿಂಗಿದೆ ಯಾಕೆ ಹಿಂಗ್ ರಬ್ ಮಾಡ್ಬೇಕಂದ್ರ ಇಲ್ಲಿರ್ತಕ್ಕಂಥ ನಮ್ದೆಲ್ಲ ನೋಡಿರ್ತೇವೆ, ಮಕ್ಕಳು ಹೆದರ್ದ ಹಿಂಗ್ ಕೈ ಕಟ್ತಾರೆ. ನಾವ್ ಹಿಂಗ್ ಕೈ ಕಟ್ಟಬೇಕು ಒಂದ್ 2 ನಿಮಿಷ. ಹಂಗೇನಾದ್ರೆ ಟೆನ್ಷನ್ ಆದ್ರೆ ಟಿಪ್ಸ್ ಕೊಡಕತ್ತೀನಿ. ಹಿಂಗ್ ಕೈ ಎಕ್ಸಾಕ್ಟ್ ಆಗಿ ಹಿಂಗ್ ಫೋಲ್ಡ್ ಮಾಡಿ ಒಂದ್ 5 ನಿಮಿಷ ಕುತ್ಕೊಂಡು ಆಮೇಲೆ ಒಂದ್ 2 ಸಲ ದೀರ್ಘ ಉಸಿರು ತೆಗೆದುಕೊಂಡು ಉಸಿರು ಬಿಟ್ಟು ಬಿಟ್ರೆ ಮುಗಿದೋತ ನಿಮ್ ಹೆಸರು ಅಜರಾಮರವಾಗಿ ರಬ್ಬರ್ ಶೆಲ್ ಮತ್ತೆ ತೇಲಿ ಬಂದ್ಬಿಡ್ತೈತಿ. ಹಂಗ ನೀವೆಲ್ಲರೂ ಕೂಡ ಉತ್ತಮರು, ಎಲ್ಲರೂ ಕೂಡ ಚೆನ್ನಾಗಿ ನಮ್ಮಲ್ಲಿರುವ ಇನ್ನೊಂದು ಮಾತು ವಿತ್ ಯುವರ್ ಪರ್ಮಿಷನ್ ಸರ್, ಸಂಸ್ಕಾರ ಬಹಳ ದೊಡ್ಡದು. ನಾನು ಯಾಕೆ ಈ ಮಾತಾಡ್ತೀನಪ್ಪ ಅಂದ್ರೆ ಇವತ್ತು ನನ್ನ ನಾಲಿಗೆ ನಾನೇನು ಅನ್ನೋದು ತೋರಿಸುತ್ತ, ನಾನು ಪಡೆದಿರುವ ಶಿಕ್ಷಣ ನನ್ನ ನಡವಳಿಕೆಯಲ್ಲಿ ತೋರಿಸುತ್ತ. ಈ ನಾಲಿಗೆ, ನಡವಳಿಕೆ, ಶಿಕ್ಷಣ ಇವೆಲ್ಲ ಮೂರು ಯಾವನಲ್ಲಿ ಇರ್ತಾವೋ ಅವನ ಬಡವನ ಗುಡಿಸಲು ಕೂಡ ಭವ್ಯವಾಗಿ ಕಾಣುತ್ತೆ. ಹಾಗಾಗಿ ಮಕ್ಕಳೇ, ನಂದೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಒಂದು ಕೆಲಸ ಮಾಡ್ರಿ. ನಮ್ಮ ಎಲ್ಲರ ಗಾದಿ ಮಾತು ಕನ್ನಡದೊಳಗೆ ಮತ್ತು ಇಂಗ್ಲಿಷ್ ಒಳಗೆ ಹೇಳುವಂತರದರ ಒಂದು ಗಣಿತದೊಳಗೆ ಹೇಳ್ಬಿಡ್ತೇನೆ ಲಾಸ್ಟ್. ಪುಸ್ತಕವೆಂಬ ಸ್ನೇಹಿತನನ್ನು ಮಾಡು. ಯಾರನ್ನ ಸ್ನೇಹಿತನಾಗಿ ಮಾಡಬೇಕು? ಸಣ್ಣಕ್ಕೆ ಹೆಸರಿಲ್ಲ. ಪುಸ್ತಕವೆಂಬ ಸ್ನೇಹಿತನನ್ನಾಗಿ ಮಾಡು. ಪ್ರೀತಿ, ವಾತ್ಸಲ್ಯ, ನಂಬಿಕೆ ಎಂಬ ಸರಳ ಬಡ್ಡಿಯೊಂದಿಗೆ, ಸರಳ ಬಡ್ಡಿ, ಪ್ರೀತಿ, ವಾತ್ಸಲ್ಯ, ನಂಬಿಕೆ ಎಂಬ ಸರಳ ಬಡ್ಡಿಯೊಂದಿಗೆ ನೀನು ಯಾವಾಗಲೂ ಬದುಕಿದರೆ ಜಗತ್ತಿನೊಳಗಡೆ ಚಕ್ರ ಬಡ್ಡಿಯಂತೆ, ಚಕ್ರವರ್ತಿಯಂತೆ ನಿನ್ನ ಹೆಸರು ಅಜರಾಮರವಾಗಿ ಖಂಡಿತ ಉಳಿತೈತಿ. ಅದನ್ನೆಲ್ಲ ಮಾಡಿದವರು ಎಲ್ಲರೂ ಮಹಾನ್ ನಾಯಕರು. ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಯಾರ್ಯಾರ ಹೆಸರು ಉಳಿದೈತಲ್ಲ ಅವರೆಲ್ಲರೂ ಕೂಡ ಇದನ್ನ ಅಳವಡಿಸ್ಕೊಂಡಾರ. ಹಂಗಾಗಿ ನೀವೆಲ್ಲರೂ ಕೂಡ ಮುಂಬರುವ ದಿನಗಳಲ್ಲಿ 2023-24 ಹುಡುಗರಿಗೆ ಇಲ್ಲಿ ನಿಂದಿರಿಸಿ ಬರೋಬ್ಬರಿ ವ್ಯವಸ್ಥೆ ಮಾಡ್ತಿದ್ವಿ ನಾವು. ಗೊತ್ತಾಯ್ತು ನೋಡೋಣ ಜೋಗಿನ ಅಲ್ಲೊಬ್ಬನ ಕಪಾಲ್ ಕೊಡೋದು ಹಿರಕೊಪ್ಪತ್ತ ನೆನಪಿಡಬೇಕು, ಹಂಗ್ ಮಾಡ್ತಿದ್ವಿ. ಆದ್ರೆ ಅಷ್ಟು ಇದ್ದ ತಕ್ಷಣ ಆ ಮಕ್ಕಳು ನಮ್ಗೆ ಎಂದೂ ಮಾತಾಡ್ಸ್ತಿದ್ದಿಲ್ಲ ಅನ್ನಂಗಿಲ್ಲ, ಆಗ ಬಂದು ಮಾತಾಡ್ಸ್ತಿದ್ರು. ಕಾರಣ ಇವತ್ತು ಯಾರಾದರೂ ಜಗತ್ತಿನ ಒಳಗಡೆ ದ್ವೇಷ, ಅಸೂಹೆ ಇರಲಾರದೆ ಸದಾ ಎಲ್ಲರಿಗೂ ಪ್ರೀತಿ ವಾತ್ಸಲ್ಯವಾಗಿ ಬದುಕುವಂತ ಏಕೈಕ ಜೀವಿ ಯಾರು ಅಂದ್ರೆ ಅದು ಗುರು ಮಾತ್ರ. ಬೇಕಾದ್ರೆ ನೋಡ್ರಿ, ನೀವು ಯಾರಾದ್ರೂ ಸಮಾಜದಲ್ಲಿ ಬರೆದ್ರೆ ಅದ ಅಂಗಡಿ ಬಂದು ಬಡ್ರಿ, ನೋಡ್ಕೊಂಡು ಹೋಗ್ತಾನ ಮಗ, ನೋಡ್ತೀನಿ ಬಾ ನೀನ್ ಅಂತ. ನಾನಾ ಯಾರು ಜಾರ್ಜ್ ಹೋದ್ರೆ ಒಳ್ಳೆ ಸರ ಮತ ಒಳಗೊಂಡಾಗ ಮಾತಾಡ್ತಾನೆ. ಕಾರಣ ಆ ಗುರುವಿಗಿರುವಂತ ಶ್ರೇಷ್ಠ ಶಕ್ತಿ ಮತ್ತು ಅವನು ಕೊಡುವಂತ ಗೌರವ. ಹಾಗಾಗಿ ಮಕ್ಕಳೇ, ನಾವು 23ನೇ ಶಾಲೆ ನೋಡಿದಾಗ 24ರ ಹಂಗೆ ಇದ್ರು ಅವರು. ನಾನು ವರ್ಸ್ಟ್ ಬ್ಯಾಚ್ ಅಂತಿದ್ದೆ. ಅದೇ ಮೇಲೆ ನಮ್ಮ ಮೇಡಮ್ ಅವರು, ಆದ್ರೆ ನಾವು ಅಲ್ಲಿಂತಿದ್ದೆ ಕ್ಲಾಸ್ ಟೀಚರ್ ಅಲ್ರಿ ಮೇಡಮ್ ಅವರ, ನಾನು ಕ್ಲಾಸ್ ಕಂಟ್ರೋಲ್ ಮಾಡೋದಾಗಲ್ರಿ, ಕ್ಲಾಸ್ ಕಂಟ್ರೋಲ್ ಮಾಡ್ತೀನಿ, ಜಾಸ್ತಿ ಅವ್ರ ಜೊತೆ ಫೆಮಿಲಿಯರ್ ಆಗಿರ್ತೀನಿ, ಅವ್ರು ಎಲ್ಲಿ ಮಿಸ್ಬಿಹೇವ್ ಮಾಡಿ ನನ್ನ ಟೈಮಿಗೆ ಓಡಾಡ್ತಾರೆ ಬಿಡ್ರಿ ಅಂತೀನಿ ನಾನು. ಇಲ್ಲಿ ತಗೋರಿ ಸರ್, ನಮ್ಮ HOD ಆನಂದ್ ಸರ್ ನೇಮಿಸಿದ್ರು,
ಅವರು ಯಾಕೆ ಇವತ್ತು ನಮ್ಮ ಜೊತೆ ಬೇರೆ ಕಾರಂತರಿಲ್ಲ. ಅವ್ರು HOD ಅದಾರ ಅನ್ನೋದಕ್ಕೆ ನಾನು ಧೈರ್ಯ ಮಾಡಿ ತಗೊಂಡಿದ್ದೆ. ಆದ್ರೆ ಯಾರನ್ನ ನಾವು ವರ್ಸ್ಟ್ ಬ್ಯಾಚ್ ಅಂತಿದ್ನೋ, ಕೊನೆಗೆ ಸಾನಿಯಾ ಅಂತಿದ್ಲು ಹುಡುಗಿ ಹೇಳೋದು, ಸರ್ ವಿ ಆರ್ ದ ಬೆಸ್ಟ್ ಬ್ಯಾಚ್ ಅನ್ನೋಕೆ ಇನ್ನು ಎಕ್ಸಾಮ್ ಬಿಫೋರ್ ನಿಜವಾಗ್ಲೂ ಯಾಕೆ ವಿ ಆರ್ ದ ಬೆಸ್ಟ್ ಬ್ಯಾಚ್ ಆಗಿ ಹೋಗ್ಲಾಕೆ. ಕೊನೆಗೆ ಓದಿದಾಗ ಪ್ರಿಪರೇಟರಿ ಎಕ್ಸಾಮ್ ಒಳಗಡೆ ಅನಾಲಿಸಿಸ್ ಮಾಡಿದ್ವಿ. ಕ್ವಶನ್ ಪೇಪರ್ ನಾವೆಲ್ಲ ಅನಾಲಿಸಿಸ್ ಮಾಡಿದಾಗ ಒಬ್ಬರು ಸಿಂಗಲ್ ನಮ್ಮ ಶೀಲಾ ಗೌಡರ ಪಕ್ಕ ನಾನು ಹೇಳ್ತಿದ್ದೆ, ಈಗ ಯಾವಾಗಲೂ ಹೇಳ್ತಿದ್ಲು, ನೀ ಅಧ್ಯಕ್ಷರ ಮಗಳಂದ್ರೆ ನಾ ಏನ್ ತಲೆ ಕೆಡಿಸೋನಲ್ಲ, ಅಬ್ರಾಹಿಂ ಲಿಂಕನ್ ಮಗಳಾದ್ರೆ ತಲೆ ಕೆಡಿಸೋನಲ್ಲ ಅಂತಿದ್ದೆ. ಯಾಕಪ್ಪ ಅಂದ್ರೆ ಯಾರು ಆಕೆ ಕಲಿಬೇಕಲ್ಲ ಅಷ್ಟೇ ನಮ್ಮ ಉದ್ದೇಶ. ಕೆಟ್ಟ ಉದ್ದೇಶ ಅಂತ ಏನಿಲ್ಲಲ್ಲ. ನಿಮ್ಮನ್ನು ಅಡಿಯೋದು ಬಿಡೋದು ಎದಕ್ಕೋಸ್ಕರ, ಬೈಯೋದು ಎದಕ್ಕೋಸ್ಕರ, ನಾನು ಬೈರಂತ ಎದಕ್ಕೋಸ್ಕರ, ನೀವೆಲ್ಲರೂ ಜಾಣರಾಗಬೇಕು, ಶಾಣರಾಗಬೇಕು ಅನ್ನೋ ಉದ್ದೇಶದಿಂದ. ಹಂಗಾಗಿ ಅವ್ರು ಏನು ಸಾಧನೆ ಮಾಡ್ಯಾರ ನಾವೆಲ್ಲರೂ ಕೂಡ ನೋಡ್ರಿ. ನಾ ಹೇಳಿದ್ನಲ್ಲ, ನೀವೆಲ್ಲ ಏನ್ ಕ್ರಿಯೇಟ್ ಮಾಡ್ರಿ, ಹಿಸ್ಟ್ರಿ ಕ್ರಿಯೇಟ್ ಮಾಡೋದು, ಅದರತ್ತ ಸಾಗ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಪ್ರಭುಲಿಂಗೇಶ್ವರ ಈ ಊರಿನಲ್ಲಿರುವ ಮಕ್ಕಳು ಅನೇಕ ಇವತ್ತು ಸಾಧನೆಯನ್ನು ಮಾಡಿದ್ದಾರೆ. ಹಿರೇಕೊಪ್ಪ, ಹೊಸರಾಂಪುರ ಒಳ್ಳೆ ಒಂದು ನೆಲದಲ್ಲಿ ಜನಿಸಿದ ಮಕ್ಕಳು, ಒಳ್ಳೆ ತಂದೆ ತಾಯಿ ಇರುವಂತ ಮಕ್ಕಳು, ಒಳ್ಳೆ ಗುರುಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳು, ಒಳ್ಳೆ ಊರಿನ ಹಿರಿಯರನ್ನ ಪಡೆದಿರ್ತಕ್ಕಂಥ ಮಕ್ಕಳು. ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ನಾವೆಂದೂ ಚಿರಋಣಿ. ಗುರುವಿಗೆ ನಿಮ್ಮ ಅರ್ಪಣೆ ಅಥವಾ ನಿಮ್ಮೂರಿನ ಜನರಿಗೆ ಒಂದು ಅರ್ಪಣೆ, ಅದು ಯಾವುದು ಅಂದರೆ ನಿಮ್ಮೆಲ್ಲರ ಸಾಧನೆ. ಆ ಸಾಧನೆ ಮಾಡುವ ಮಕ್ಕಳು ನೀವೆಲ್ಲರಾಗಲಿ ಅಂತಕ್ಕಂಥದ್ದು ಹೇಳಿ ಅವಕಾಶಕ್ಕಾಗಿ ಒಂದಿಷ್ಟು ಎಲ್ಲರಿಗೆ ತುಂಬಿದೆ. ಧನ್ಯವಾದಗಳು ಸರ್. ಉಪಾಧ್ಯಾಯರಾದ ಶ್ರೀ ಹವಾಲ್ದಾರ್ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಊರಿನ ಎಲ್ಲ ಹಿರಿಯರಿಗೂ ಅವರಿವರೆನ್ನದೇ ಪ್ರತಿಯೊಬ್ಬ ಹಿರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಜೊತೆಗೆ ಇಲ್ಲಿ ನೆರೆದಿರುವ ನನ್ನ ವಿದ್ಯಾರ್ಥಿಗಳಿಗೆ, ಹಳೆಗೆ ಅನ್ನಂಗಿಲ್ಲ, ಅವ್ರು ಯಾವಾಗಲೂ ನನ್ನ ಮಕ್ಕಳು, ಕೊನೆಯವರೆಗೂ ನನ್ನ ಮಕ್ಕಳಾಗೆ ಉಳಿತಾರ. ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಹಾರೈಕೆಗಳು. ಇವತ್ತು ಈ ಸಮಾರಂಭದಲ್ಲಿ ಬೀಳ್ಕೊಡುಗೆಯನ್ನ ಹೊಂದುತ್ತಿರುವಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಶುಭ ಹಾರೈಕೆಗಳು. ವಿಶೇಷವಾಗಿ ಹೇಳಬೇಕು ಅಂದ್ರ ನಾವೇನ್ ಅನ್ಕೊಂಡೆ, ಇವತ್ತೆಲ್ಲರೂ ಬಂದಾರ, ಅವರೆಲ್ಲ ಮಾತಾಡ್ಲಿ, ನಾನು ಸುಮ್ಮನೆ ಕೂತ್ರಾತ ಕೇಳಿದ್ರಾತ ಅನ್ಕೊಂಡಿದ್ದೆ. ಅನಿವಾರ್ಯ ಮಾತಾಡ್ತೇನೆ. ಈ ಒಂದು ಮಕ್ಕಳಿಗಾಗಿ ಎಲ್ಲ ಅಧಿಕಾರಿಗಳು ಏನ್ ಮಾಡತ್ತಾರ ಅಂದ್ರ ಮಕ್ಕಳಿಗಾಗಿ ಹಗಲಿರುಳು ಪರಿಶ್ರಮ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲಾಖೆ ಅಥವಾ ನಮ್ಮ ಸರ್ಕಾರ ಆಗಲಿ ಮಕ್ಕಳಿಗೆ ಅಗತ್ಯವಾದಂತಹ ಎಲ್ಲ ಸೌಕರ್ಯಗಳನ್ನ ಒದಗಿಸ್ತಾ ಇದೆ. ಮಕ್ಕಳೆಲ್ಲ ಲಕ್ಷ ಕೊಡ್ಬೇಕು ಈ ಕಡೆ. ಆ ಎಲ್ಲ ಸೌಕರ್ಯಗಳನ್ನ ನಾವೇನ್ ಮಾಡ್ಬೇಕು, ಸದುಪಯೋಗ ಮಾಡಿಕೊಳ್ಳುವುದನ್ನ ಕಲಿಬೇಕು. ನಿಮಗಾಗಿ ಸರ್ಕಾರದಿಂದ, ಇಲಾಖೆಯಿಂದ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಿಮ್ಮ ಶಿಕ್ಷಣದ ಉಜ್ವಲ ಭವಿಷ್ಯಕ್ಕಾಗಿ ತಮ್ಮ ಪಣವನ್ನೇ ಇಟ್ಟಿರುವಂತಹ ಎಲ್ಲ ಶಿಕ್ಷಕರು ಕೂಡ ಹಗಲಿರುಳೆನ್ನದೇ ಶ್ರಮವನ್ನ ವಹಿಸ್ತಾ ಇದ್ದಾರೆ. ಆ ಶ್ರಮ ಸಾರ್ಥಕವಾಗಬೇಕು ಅಂತಂದ್ರ ಅದು ಯಾವಾಗ ಸಾರ್ಥಕ ಆಗ್ತೈತಿ ಅಂದ್ರ ಪ್ರತಿಯೊಬ್ಬ ಮಗು ಒಂದು ಒಳ್ಳೆಯ ಶಿಕ್ಷಣವನ್ನ ಪಡಿಬೇಕು. ಆ ಶಿಕ್ಷಣದ ಜೊತೆಗೆ ರುದ್ರಮುನಿ ಸರ್ ಮಾತಾಡುವಾಗ ಹೇಳಿದ್ರು ಸಂಸ್ಕಾರ ಅಂತ. ನಾನು ಸಾಮಾನ್ಯವಾಗಿ ಮಕ್ಕಳಿಗೆ ಬೈತಿದ್ದಿದ್ದಿಲ್ಲ, ಹೊಡಿತಿದ್ದಿದ್ದಿಲ್ಲ. ಆದ್ರೆ ಒಂದು ಮಾತು ಹೇಳ್ತಿದ್ದೆ, ಏನು ಅಂದ್ರ ತಂದೆ ತಾಯಿಗೆ ಗೌರವ ಕೊಡದಿರುವ ಮಕ್ಕಳು ಬೇರೆ ಯಾರಿಗೂ ಗೌರವವನ್ನ ಕೊಡುವುದಿಲ್ಲ ಅಂತ. ಆದ್ರ ಅಂತಹ ವಿಶೇಷ ಮಕ್ಕಳನ್ನ ನಾನಿಲ್ಲಿ ನೋಡಿಲ್ಲ. ಎಲ್ಲರೂ ಚೆನ್ನಾಗಿ ಗೌರವವನ್ನ ಕೊಡ್ತೀವಿ. ಆದ್ರ ಆ ಒಂದು ಏಜ್ ಇರ್ತೈತಲ್ಲ, ಅದಕ್ಕೆ ಒಂದೆರಡು ತಪ್ಪುಗಳಾಗ್ತಿರ್ತಾವು. ಆ ತಪ್ಪುಗಳನ್ನ ತಿದ್ದಿ ನಡೆಸೋದಕ್ಕ ಶಿಕ್ಷಕರು ಇರ್ತಾರ, ಜೊತೆಗೆ ಹಿರಿಯರು ಇರ್ತಾರ, ತಂದೆ ತಾಯಿನೂ ಇರ್ತಾರ. ಯಾಕೆ ಹೇಳ್ತಾರ ಅದೊಂಚೂರು ಅರ್ಥ ಮಾಡ್ಕೋರಿ. ಅವರಿಗೆ ಅನುಭವ ಆಗಿರ್ತದ, ಅನುಭವದಲ್ಲಿ ಅಮೃತ ಇರುತ್ತದೆ ಅಂತ ಹೇಳ್ತಾರೆ. ಹಂಗಿದ್ರ ಅವರ ಒಂದು ಅನುಭವದ ಮಾತುಗಳನ್ನ ಕೇಳಿ ಯಾರು ಏನೇ ಅಂದಾಗ ಸ್ವಲ್ಪ ವಿಚಾರ ಮಾಡ್ರಿ. ಏನಂತ, ಯಾಕಂದ್ರು, ನನಗೆ ಹಿಂಗಂದ್ರಲ್ಲ ಅಂತ ಒಮ್ಮೆ ಎದ್ದೇಳ್ಬೇಡ್ರಿ. ಯಾಕಂದ್ರು, ಹಂಗಿದ್ರೆ ನನ್ನಲ್ಲಿ ಏನು ಇದೆ, ನಾನೇನು ಮಾಡಿದೆ ಅದನ್ನು ವಿಚಾರ ಮಾಡ್ಕೋರಿ. ಪ್ರತಿಯೊಬ್ರು ಆ ರೀತಿ ನಾವು ವಿಚಾರ ಮಾಡಿದಾಗ ನನ್ನನ್ನು ಹಿಡ್ಕೊಂಡು, ನೀವಷ್ಟೇ ಇಲ್ಲ ಎಲ್ಲರೂ
ಯಾಕೆ ಹಂಗಂದ್ರು, ಯಾಕೆ ಹೀಗಾಯ್ತು ಅಂತ ನಾವು ಪ್ರತಿಯೊಬ್ಬರು ವಿಚಾರವನ್ನ ಮಾಡಿದಾಗ ಅದಕ್ಕೆ ಉತ್ತರ ಸಿಗ್ತದ. ಅವಾಗ ಸಂಸ್ಕಾರನೂ ಬರ್ತದ, ಒಳ್ಳೆಯ ಶಿಕ್ಷಣನೂ ಬರ್ತದ, ಎಲ್ಲರೊಂದಿಗೆ ಸಹೃದಯತೆನೂ ಉಂಟಾಗ್ತದ, ಬಾಂಧವ್ಯಗಳು ಏನಾಗ್ತಾವ ಗಟ್ಟಿಗೊಳ್ತಾವು. ಆ ಒಂದು ರೀತಿ ನೀವು ಪಾಲನೆ ಮಾಡ್ತೀರಿ ಅನ್ಕೊಂಡೇನಿ. ಟಿವಿ ನೋಡ್ಬೇಡ್ರಿ, ಅಭ್ಯಾಸ ಮಾಡ್ರಿ. ಒತ್ತಾಯ ಬಹಳಲ್ಲ, ಒತ್ತಾಯಕ್ಕೆ ಕಟ್ಟು ಬಿದ್ದು ಓದ್ಬೇಡ್ರಿ. ಇದು ಕಲಿಯುವ ವಯಸ್ಸು. ಕಷ್ಟಪಟ್ಟು ಓದೋದೇನು ಅಗತ್ಯ ಇಲ್ಲ. ಯಾವಾಗ್ಲೂ ಇಷ್ಟಪಟ್ಟು ಓದ್ರಿ. ಇಷ್ಟಪಟ್ಟು ಓದಿದ್ರ ಅದು ಹೊರೆ ಆಗೋದಿಲ್ಲ, ನಮಗ ಕಷ್ಟನೂ ಅನ್ಸೋದಿಲ್ಲ. ಇನ್ನ SLC ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಬಂದ ತಕ್ಷಣ ಬಹಳ ಗಾಬರಿ ಆಗ್ಬೇಡ್ರಿ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೌದಾ ಮಾನ್ಯ ರಶ್ಮಿ ಮೇಡಮ್ ಅವ್ರು ಹೇಳಿದ್ರು, ಮಕ್ಕಳಿಗೆ ಇಂಟರ್ನಲ್ ಮಾರ್ಕ್ಸ್ ಫುಲ್ ಕೊಟ್ಬಿಡ್ರಿ. ಹೌದು, ಈಗ ಎಲ್ರಿಗೂ ಸಂಪೂರ್ಣ ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ದೇವೆ, 40+ ಮಿಷನ್ ಮಾಡಿದ್ದೇವೆ. ಅದಕ್ಕೋಸ್ಕರ ಆ ಎಲ್ಲವೂ ಸಾಕಾರಗೊಳ್ತದ. ನೀವು ಯಾರು ಫೇಲ್ ಆಗೋದಿಲ್ಲ, ಎಲ್ಲರೂ ಪಾಸ್ ಆಗ್ತೀವಿ. ನೀವು ಪರೀಕ್ಷೆಯನ್ನ ಕ್ವಶನ್ ಪೇಪರ್ ಬಂದ ತಕ್ಷಣ ಹೆದರ್ಬೇಡ್ರಿ. ಒಮ್ಮೆ ಬಿಟ್ಟು 2 ಸರ್ತಿ ಓದ್ರಿ, ಕೂಲ್ ಆಗಿ ಓದ್ರಿ, ಎಲ್ಲರಿಗೂ ಉತ್ತರ ಬರ್ತದ. ಆ ಉತ್ತರಗಳು ಈಗ ಪ್ರಾಕ್ಟೀಸ್ ಆಗಿಬಿಟ್ಟಾವ. ಹೌದಿಲ್ಲ, ಎಲ್ಲರಿಗೂ ಇದ ಪ್ರಶ್ನೆ ಬರ್ತದ, ಇದ ಉತ್ತರ ಬರ್ತದ, ಮತ್ತೆ ಯಾಕೆ ಭಯ? ಹೌದಿ, ಆದ್ರೆ ರೆಗ್ಯುಲರ್ ಟಚ್ ಒಳಗಿರ್ರಿ, ನಿರಂತರ ಅಭ್ಯಾಸ ಮಾಡ್ತಾ ಇರ್ರಿ ಅಂತ ಇಲಾಖೆಯ ಪರವಾಗಿ ಹಾಗೂ ಮಾನ್ಯ ಉಪನಿರ್ದೇಶಕರ ಪರವಾಗಿ ವೈಯಕ್ತಿಕವಾಗಿ ನಿಮಗ ಪರೀಕ್ಷೆಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೇನೆ. ಅದರ ಜೊತೆಗೆ ಇನ್ನೊಂದು ವಿಷಯ, 2023-24ನೇ ಸಾಲಿನಲ್ಲಿ ನಮ್ಮ ರಾಮಾಪುರ, ನಮ್ಮ ಅಂತ ಹೇಳ್ತೇನೆ ನಾನು, ಮತ್ತೆ ಬೇಜಾರು ಮಾಡ್ಕೋಬೇಡ್ರಿ, ನಮ್ಮ ರಾಮಾಪುರ ಪ್ರೌಢಶಾಲೆ 100% ಸಾಧನೆಯನ್ನ ಮಾಡಿತು. ಗಡಿನಾಡಿನಲ್ಲಿ ರೋಣದ ಕೊನೆಯ ಹಳ್ಳಿ. ಹೌದಾ? ಚಪ್ಪಾಳೆ ನಿಮಗ್ ಸಲ್ಬೇಕು. ಇಲ್ಲಿ ಟೀಚರ್ಸ್ ಏನಿದಾರಲ್ಲ, ಶಿಕ್ಷಕರು, ಅವ್ರಿಗೆ ಸಲ್ಬೇಕು. ಯಾಕಂದ್ರ ಅವರ ಶ್ರಮ ಬಹಳ ಐತಿ. ಬಹುಶಃ ಅವರು ನಾನು ಹೇಳಿದ್ದಕ್ಕ ನಮಗಾಗಲ್ರಿ ಮೇಡಮ್ ಅಂದಿದ್ರ ಆ ಸಾಧನೆ ಈ ಶಾಲೆಗೆ ಬರ್ತಿರ್ಲಿಲ್ಲ. ಅವರೆಲ್ಲರ ಪರಿಶ್ರಮ ಇಲ್ಲಿ ಸಾಕಷ್ಟಿದೆ. ಅದಕ್ಕೆ ಈ ಒಂದು ಕೀರ್ತಿ ಅವರಿಗೆ ಸಲ್ಬೇಕು. ಜೊತೆಗೆ ಊರ ಹಿರಿಯರಿಗೆ ಇದು ಸಲ್ಬೇಕು. ಊರಿಗೆ ಒಂದು ಹೆಮ್ಮೆ ಅಲ್ಲ, ನಮ್ಮೂರಿಗೆ ಈ ಪ್ರಶಸ್ತಿ ಬಂತು ಅಂತ. ಅದಕ್ಕ ನೀವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಊರಿಗೆ ಒಂದು ಒಳ್ಳೆಯ ಹೆಸರನ್ನ ತರೋದಕ್ಕ ಸದಾ ಪರಿಶ್ರಮ ನಿಮ್ಮದಿರಬೇಕು. ಇನ್ನು ಕೊನೆಯದಾಗಿ ಈ 23-24ನೇ ಸಾಲಿನ 100% ಸಾಧನೆಗೆ ನಾನೇ ಹೇಳ್ತಿದ್ದೆ ಯಾವಾಗ್ಲೂ. ಮಾನ್ಯ ಉಪನಿರ್ದೇಶಕರು, ನಾವು ಹಿರಿಯ ಅಧಿಕಾರಿಗಳ ಜೊತೆಗೆ ಕೂತಾಗ ನಾ ಅಂತಿದ್ದೆ, ಸರ್ ನಮ್ಮ ಶಾಲೆಗೆ ನೀವು ಅವಾರ್ಡ್ ಕೊಡ್ಲೇ ಇಲ್ಲ, 100% ಮಾಡಿದ್ದಕ್ಕ ನೀವು ಪ್ರಶಸ್ತಿ ಪ್ರದಾನ ಮಾಡಲೇ ಇಲ್ಲ ಎಷ್ಟೊಂದು ಶಾಲೆಗಳಿಗೆ 23-24 ಅಂದ ತಕ್ಷಣ ಇಲ್ಲಮ್ಮ ಮಾಡೋಣ ಅಂತ. ಹೊಸ ಹೊಸ ಅನುಷ್ಠಾನಗಳು ಬಂದಾಗ ಅವುಗಳತ್ತ ಅವ್ರ ಗಮನ ಹೋಯ್ತು. ಸದಾ ಬ್ಯುಸಿ ಆಗಿರೋದ್ರಿಂದ ಮಾಡಕ್ಕಾಗ್ಲಿಲ್ಲ. ಮೊನ್ನೆ ಅಚಾನಕ್ಕಾಗಿ ಆ ಒಂದು ಇದು ಆಯ್ತು. ಹವಾಲ್ದಾರ್ ಸರ್ ಹೇಳಿದ್ರು ನಂಗೆ ಬರ್ರಿ ಅಂತ. ನಾ ಹೇಳಿದೆ, ಬೇಡ ಸರ, ನೀವ ಸ್ವೀಕಾರ ಮಾಡ್ರಿ, ನಡೀತದ ಅಂತ ಹೇಳಿದೆ. ಆಗ ಒಂದ್ ಕಡೆ ನನ್ನ ಮನಸ್ಸು ಅಂತ ಇತ್ತು, ನಾ ಹೋಗಿ ಅಲ್ಲಿ ತಗೋಬೇಕಿತ್ತಲ್ಲ ಅಂತ ಅನಿಸ್ತದಲ್ಲ. ಸಾಮಾನ್ಯ ನನಗೂ ಎಲ್ರಂಗ ಆಸೆ ಇರೋದು. ಆದ್ರ ಅವ್ರ ಅದಾರ, ಈಗ ಅವ್ರು ಹೋಗಿ ತಗೊಂಬರ್ರಿ, ಆ ಒಂದು ಕೀರ್ತಿಗೆ ಭಾಜನರಾಗ್ಲಿ ಅಂತ ನಾ ಹೇಳಿದೆ. ಸರ ನೀವು ಹೋಗಿ ತಗೊಂಬರ್ರಿ, ನೀವು ತಗೊಂಡ್ರು ಅಷ್ಟೇ, ನಾನ್ ತಗೊಂಡ್ರು ಅಷ್ಟೇ, ಒಟ್ಟು ಅದು ಬರ್ತಾ ಇರೋದವರಿಗೆ ರಾಮಾಪುರದ ಪ್ರೌಢಶಾಲೆಗೆ. ಹೌದಿಲ್ಲ? ಅದಕ್ಕೋಸ್ಕರ ನೀವೆಲ್ಲರೂ ವಿದ್ಯಾರ್ಥಿಗಳು ಸಂಸ್ಕಾರದ ಬಗ್ಗೆ ಬಹಳ ಹೇಳ್ಯಾರ. ಅದು ನಿಮ್ಮಲ್ಲಿ ಐತಿ, ಒಂಚೂರು ಅದಕ್ಕೆ ಮೆರಗನ್ನ ಕೊಡ್ರಿ ಅಂತ ಕೇಳ್ಕೊತೇನೆ. ಎದುರು ಉತ್ತರ ಕೊಡ್ಬೇಡ್ರಿ, ಅದೇ ದೊಡ್ಡ ಸಂಸ್ಕಾರ. ಅಪ್ಪ ಅಮ್ಮ ಹೇಳಿದಾಗ ತಿರುಗಿ ಅನ್ಬೇಡ್ರಿ, ಅದೇ ಸಂಸ್ಕಾರ. ಹೌದಾ? ಅದೆಲ್ಲೂ ಇರುವುದಿಲ್ಲ. ಆಮೇಲೆ ಓದಿ 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 ಸಬ್ಜೆಕ್ಟ್ ಅಷ್ಟೇ ಓದ್ಬೇಡ್ರಿ, ಕೆಲವೊಂದಿಷ್ಟು ಸಾಧಕರ ಚರಿತ್ರೆಗಳನ್ನ ಓದ್ರಿ. ಆ ಸಾಧಕರು ಯಾರಂತ ನಿಮಗೆ ಗೊತ್ತೈತಿ. ಹೌದಿಲ್ಲ? ಇತಿಹಾಸವನ್ನ ಓದ್ತೀರಿ. ಆಮೇಲೆ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಭಗತ್ ಸಿಂಗ್, ಇವ್ರದ್ದೆಲ್ಲರೂ ನೋಡ್ತೀರಲ್ಲ, ಯಾರು ವೈಯಕ್ತಿಕವಾಗಿ ಹೊಡೆದಾಡ್ಲಿಲ್ಲ ಅವರು. ಹೌದಿಲ್ಲ? ದೇಶದ ಒಳಿತಿಗಾಗಿ ಹೊಡೆದಾಡಿದ್ರು. ಅದಕ್ಕ ವೈಯಕ್ತಿಕ ಏನೇ ಇರ್ಲಿ, ಮನೆಯೊಳಗಿರ್ಲಿ, ಉನ್ನತಿಗಾಗಿ, ಶ್ರೇಯಸ್ಸಿಗಾಗಿ ಎಲ್ಲರೂ ಏನ್ ಮಾಡ್ರಿ, ಒಗ್ಗೂಡಿ ಕಾರ್ಯವನ್ನ ನಿರ್ವಹಣೆ ಮಾಡ್ರಿ ಅಂತ ಹೇಳ್ತೇನೆ. ಇತಿಹಾಸ ಎಲ್ಲರೂ ಸೃಷ್ಟಿ ಮಾಡ್ತಾರ, ಆದ್ರೆ ಆ ಇತಿಹಾಸದಲ್ಲಿ ಕೆಲವರಷ್ಟೇ ಅಜರಾಮರರಾಗಿ ಉಳಿತಾರ.
ಯಾಕಂದ್ರೆ ಅವರ ಒಂದು ಕಾರ್ಯ ವ್ಯಕ್ತಿತ್ವದಿಂದ. ಅಂತಹ ಇತಿಹಾಸವನ್ನ ನೋಡಿದಾಗ ನನ್ನಲ್ಲಿ ಅಚ್ಚು ಒತ್ತಿದ್ದು ಯಾರು ಅಂತಂದ್ರ ದೇವನಾಂ ಪ್ರಿಯ. ಯಾರು ಹೇಳ್ತೀರಿ ದೇವನಾಂ ಪ್ರಿಯ? ಪಟ್ಟ ಅಂತ ಹೇಳ್ಬೇಕು, ಹಿಸ್ಟ್ರಿ ಓದಿರಲ್ಲ. ಅಶೋಕ, ಹೌದಾ? ಆ ಅಶೋಕ ಚಕ್ರವರ್ತಿಯನ್ನ ನಾವು ನೆನಪಿಸಿಕೊಂಡಾಗ ಅವನ ಒಂದು ಬಾಲ್ಯ, ಅವನ ಆಡಳಿತ, ಅವನ ಒಂದು ಸ್ಪಂದನೆ, ಪ್ರಜೆಗಳೊಡನೆ ಅವನ ಒಂದು ಸ್ಪಂದನೆಯನ್ನ ನೋಡಿದಾಗ ತುಂಬಾ ಖುಷಿ ಆಗ್ತದ. ಎಲ್ಲರನ್ನ ರೋಡಲ್ಲಿ ಹೊರಟಾಗ ಸಾಲು ಮರಗಳು ಕಾಣಿಸ್ತಾವ ನೋಡ್ರಿ, ನೆರಳು, ಹೌದಾ? ಆ ಅಶೋಕನ ನೆನಪಾಗ್ತದ. ಹಂಗಿದ್ರ ಇತಿಹಾಸದಲ್ಲಿ ಅಜರಾಮರಾಗಿ ಉಳಿದಾರ. ಜೊತೆಗೆ ಶಾಂತಲೆ. ಯಾರು ಶಾಂತಲೆ? ಶಾಂತಲೆ ಯಾರು? ಹೊಯ್ಸಳರ ಸಾಮ್ರಾಜ್ಞಿ, ಪಟ್ಟದರಸಿ, ಹೌದಾ? ಪಟ್ಟ ಮಹಾದೇವಿ ಶಾಂತಲೆ ಅಂತ ಒಂದೆರಡು ಬುಕ್ಸ್ ಅದಾವ, ಬಹಳ ಬುಕ್ಸ್ ಅದಾವ. ಅದ್ರೊಳಗ ಕೆ.ಟಿ. ಗಟ್ಟಿ ಅಂತ ಬರ್ದವ್ರು ಅದಾರ, ಓದ್ರಿ. ಅವೆಲ್ಲ ಸಾಧಕರ ಚರಿತ್ರೆಯನ್ನು ಓದ್ರಿ. ಅವಳು ಒಬ್ಬ ಇಡೀ ಹೊಯ್ಸಳ ಸಾಮ್ರಾಜ್ಯದ ಸಾಮ್ರಾಜ್ಞಿ. ಬೇಲೂರು ಹಳೆಬೀಡು ನಿರ್ಮಾಣ ಆಗುವ ಮುಂದ ಶಿಲ್ಪಗಳ ಕೆತ್ತನೆಯನ್ನ ಯಾರು ಮಾಡಿದ್ರು? ಜಕಣಾಚಾರ್ಯವರು ಮಾಡಿದ್ರು, ಹೌದಾ? ಆ ಜಕಣಾಚಾರಿ ಆ ಒಂದು ದೇವಾಲಯ ನಿರ್ಮಾಣದಲ್ಲಿ ಶಿಲ್ಪಗಳ ಕೆತ್ತನೆಯಲ್ಲಿ ತೊಡಗಿದ್ದಾಗ ವಿಷ್ಣುವರ್ಧನ ಬಿಟ್ಟಿದೇವ ರಾಜ ಅಲ್ಲ, ಯುದ್ಧಕ್ಕೆ ಹೋಗಿರ್ತಾನ. ಅವಾಗ ರಾಜನಿಲ್ಲದೆ ಇರುವಾಗ ಮಹಾರಾಣಿ ಆದವಳು ಆ ಪ್ರಜೆಗಳ ಕಷ್ಟ ಸುಖಗಳನ್ನೆಲ್ಲ ನೋಡಿಕೊಳ್ಳುತ್ತಾ, ಜೊತೆಗೆ ಏನೇನು ಕಾರ್ಯಗಳು ನಡೆದಾವು ಅದರ ಬಗ್ಗೆ ಅವಲೋಕನವನ್ನ ಮಾಡ್ತಾ ಇರ್ತಾಳ. ಒಂದ್ ದಿವಸ ಅವಳು ಏನ್ ಮಾಡ್ತಾಳ? ದೇವಾಲಯದ ನಿರ್ಮಾಣ ಕಾರ್ಯ ಎಲ್ಲಿಗೆ ಬಂದದ ಅಂತ ನೋಡೋದಕ್ಕ ಹೋಗ್ತಾಳ. ಅವಾಗ ಜಕಣಾಚಾರ್ಯವರು ಆ ಶಿಲ್ಪ ಕೆತ್ತನೆಯಲ್ಲಿ ತಲ್ಲೀನರಾಗಿರ್ತಾರ. ಅವರಿಗೆ ಗುರುಗಳಿಗೆ ಶಿಷ್ಯರು ಇರ್ತಾರಲ್ಲ, ಒಬ್ಬ ಶಿಷ್ಯನ ಕೆಲಸ ಏನಿರ್ತೈತಿ ಅಂದ್ರ ಪೀಕು ದಾನಿಯನ್ನ ಹಿಡಿಯೋದು. ಅಂದ್ರ ಆ ಎಲೆ ಅಡಿಕೆ ಉಗುಳೋದಕ್ಕೆ ಒಂದು ಪಾತ್ರೆ ಇರ್ತದ, ಅವ್ರು ಎಲೆ ಅಡಿಕೆ ಹಾಕ್ತಿರ್ತಾರ. ಅವ್ರು ಹಿಂಗ್ ತಿರುಗಿದ ತಕ್ಷಣ ಆ ಶಿಷ್ಯ ಅದನ್ನ ಹಿಡಿತಿರ್ತಾನ, ಅವ್ರು ಉಗುಳ್ತಿರ್ತಾರ. ಅದು ತುಂಬಿರ್ತದ, ಹೊರಗ್ ಚೆಲ್ಲಾಕ್ ಹೋಗಿರ್ತಾರ ಅವ್ರ ಶಿಷ್ಯರು. ಅವಾಗ ಶಾಂತಲಾದೇವಿ ಹೋಗ್ತಾಳ. ರಾಣಿ ಅಂದ್ಮೇಲೆ ಕೇಳ್ಬೇಕ, ಪಟ್ಟದರಸಿ ಹೋದಿಲ್ಲ, ಪೀತಾಂಬರ ಉಡುಗೆಗಳು ಬಹಳ ಇದು ಇರ್ತಾವ. ಹೋಗ್ತಾಳ. ಅವರು ಇಷ್ಟು ತಲ್ಲೀನರಾಗಿರ್ತಾರ ಅಂದ್ರ ಈ ಪಟ್ಟದರಸಿ ಬಂದದ್ದು, ಸಾಮ್ರಾಜ್ಞಿ ಬಂದದ್ದು ಅವ್ರಿಗೆ ಅರಿವಿರಲ್ಲ. ಅವ್ರು ಏನ್ ಮಾಡ್ತಾರ? ಹಿಂಗೆ ತಿರುಗ್ತಾರ. ಅವಳಿಗೆ ಗೊತ್ತಾಗ್ತದ ಗುರುಗಳು ಉಗುಳ್ತಾರ ಅಂತ. ಅವಳು ಏನು ಮಾಡುವುದಿಲ್ಲ, ತನ್ನ ಬೊಗಸೆಯನ್ನ ಒಡ್ತಾಳ. ಒಡ್ತಾಳ. ಗುರುಗಳು ಅದ್ರೊಳಗೆ ಉಗುಳ್ತಾರ. ಆಮೇಲೆ ಅವ್ರು ನೋಡ್ತಾರ, ಗಾಬರಾಗ್ತಾರ. ಯಾಕ? ಸಾಮ್ರಾಜ್ಞಿ ಅವಳು, ಹೌದಿಲ್ಲ? ಅವಾಗ ಸಾರಿ ಅಂತ ಹೇಳ್ತಾರ. ಅವಳು ಹೇಳ್ತಾರ, ಇಲ್ಲ, ನೀವು ನಿಮ್ಮ ಶ್ರಮ, ನೀವು ಗುರುಸ್ಥಾನದಲ್ಲಿ ಇದ್ದೀರಿ, ಗೌರವ ಕೊಡಬೇಕಾದದ್ದು ನನ್ನ ಕರ್ತವ್ಯ ಅಂತ. ಹಂಗಿದ್ರ ಇವರನ್ನ ಬಿಟ್ಟು ಇನ್ನೂ ಹಲವಾರು ಸಾಧಕರದಾರ. ಶ್ರವಣಕುಮಾರ, ಸತ್ಯ ಹರಿಶ್ಚಂದ್ರ, ಯಾರ್ದಾದ್ರೂ ಬುಕ್ಸ್ ಓದ್ರಿ. ಎಲ್ಲರ ಸಾಧಕರು ನಮ್ಮ ಮನದಲ್ಲಿ ನೆಲೆಯೂರೋದಿಲ್ಲ. ಕೆಲವು ಸಾಧಕರ ಒಂದು ನುಡಿಗಳು ಅಚ್ಚಳಿಯದೆ ಉಳಿತಾವ. ಅವುಗಳನ್ನ ಅಳವಡಿಸಿಕೊಂಡು ತಂದೆ ತಾಯಿಗೆ ಉತ್ತಮ ಮಕ್ಕಳಾಗ್ರಿ, ಊರಿಗೆ ಉತ್ತಮ ನಾಗರಿಕರಾಗ್ರಿ, ದೇಶಕ್ಕೆ ಒಳ್ಳೆಯ ಪ್ರಜೆಯಾಗ್ರಿ, ಗುರುಗಳಿಗೆ ಪ್ರೀತಿಯ ಶಿಷ್ಯಂದಿರಾಗ್ರಿ, ನಿಮ್ಮ ಬಾಳು ಉಜ್ವಲವಾಗಲಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗದವರಿಗೆ, ಮುದ್ದು ವಿದ್ಯಾರ್ಥಿಗಳಿಗೆ, ಜೊತೆಗೆ ಈ ಊರಿನ ಎಲ್ಲ ಹಿರಿಯರಿಗೂ, ಈ ಊರಿನ ಪ್ರತಿಯೊಬ್ಬರಿಗೂ ನನ್ನ ಒಂದು ತುಂಬು ಹೃದಯದ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದಗಳು. ಜಾತ್ರೆಗೆ ಹೋಗುವಾಗ, ಜಾತ್ರೆ ಹೊಂಟಿವಿ ಅಂದ್ರೆ ನಿದ್ದೆ ಬರ್ತಿರ್ಕಿಲ್ಲ. ಊರಿಗೆ ಹೊಂಟಿವಿ ಅಂದ್ರೆ ಏನಾಗೋದಿಲ್ಲ, ನಿದ್ರೆ ಬರೋದಿಲ್ಲ. 12:30 1 ಗಂಟೆ ಆದ್ರೂ ನಿದ್ರೆ ಇರ್ತಿಲ್ಲ ನನಗೆ. ಯಾಕಂದ್ರೆ ನಾನು ರಾಮಪುರಿಗೆ ಹೊಂಟೀನಿ, ನಮ್ಮೂರಿಗೆ ಹೊಂಟೀನಿ, ಅಲ್ಲೆಲ್ಲ ಹಿರಿಯರನ್ನೆಲ್ಲ ನೋಡ್ತೀನಿ, ಎಲ್ಲ ಮಕ್ಕಳನ್ನ ನೋಡ್ತೀನಿ. ನಂದು ಕನ್ಫ್ಯೂಷನ್ ಅಂದ್ರೆ, ನಾನು ಇಲ್ಲಿಂದ ಹೋಗುವಾಗ 8th ಕ್ಲಾಸ್ ಟೀಚರ್ ಆಗಿದ್ದೆ. ಅವ್ರು ಎಲ್ಲಿದ್ರೆ ಕೈ ಇಟ್ಟಿರಪ್ಪ ಸ್ವಲ್ಪ. ವೆರಿ ಗುಡ್, ಕೈ ಬಿಡ್ರಿ. ನನಗೆ ಒಂದು ಇಷ್ಟು ಜನ ಇದ್ರು ಕೂಡ ನನಗೆ ಈ ಒಬ್ಬನೇ ಶಿಷ್ಯ, ಯಾರಂದ್ರೆ ಪ್ರಶಾಂತ್. ಅವ ಇಷ್ಟು ಸಿನ್ಸಿಯರ್ ಇಲ್ಲ. ಮುಂಜಾನೆ ಬಂದ ಭೇಟಿಯಾದ ಹೋಗ್ಬಿಟ್ಟವ.
ಯಾಕಂದ್ರೆ ನಮ್ಮ ಗುರುಗಳು ನೋಡಿದಂಗ ಆಯ್ತು, ನನಗೂ ಖುಷಿ ಆಯ್ತು. ಪ್ರಶಾಂತ್ ನೋಡಿದೆ, ನನಗೆ ಖುಷಿ ಆಗ್ಬಿಡ್ತು. ಆಮೇಲೆ ನಮ್ಮ ಶರಣಪ್ಪ ಅಂತಾರೆ ಅವ್ರಿಗೆ ನಾನು ಭೇಟಿಗೆ, ಅವರು ನನಗೆ ರಾಂಪುರದಿಂದ ಪ್ರತಿ ಸಲ ಫೋನ್ ಮಾಡ್ತಾರ, ಪ್ರಶಾಂತ್ ಫೋನ್ ಮಾಡ್ತಾನ, ಬಹಳ ಖುಷಿ ಆಗ್ತದ. ಈ ಎರಡು ಫೋನ್ಗಳು ಬರ್ಲಿಕ್ಕಂದ್ರೆ ನನಗೆ ಫೋನ್ ಯಾಕೆ ಬರ್ಲಿಲ್ಲ ಅಂತ ನಾನು ಅನ್ಕೋತೀನಿ. ಈ ಎರಡು ಫೋನ್ಗಳು ನನಗೆ ರಾಂಪುರದ ನೆನಪನ್ನ ಮತ್ತೆ ಮತ್ತೆ ನನಗೆ ನೆನಪಿಸ್ ಮಾಡ್ಕೊಡ್ತದ. ನಾನು ಎಲ್ಲಿ ಹೋದ್ರು, ಯಾವ ವೇದಿಕೆ ಹೋದ್ರು, ನಾ ರಾಂಪುರದಲ್ಲಿ ಇದ್ದ ಹಾಗೆ ನನಗೆ ಎಲ್ಲಿಯೂ ಅದನ್ನ ಅನಿಸೋದು. ಆ ಪ್ರೀತಿ, ಆ ಮುಗ್ಧ ಪ್ರೀತಿ, ಇಲ್ಲಿ ಕಲಿಸಿದ ಒಂದು ವಾತಾವರಣ, ಇಲ್ಲಿ ದುಡಿದ ಒಂದು ದೊಡ್ಡ ಶ್ರಮದ ಒಂದು ಫಲ, ಇಲ್ಲಿ ಏನು ದುಡಿತಿದೀವಿ ಅದು ಫಲ ಸಿಕ್ತಿತ್ತು ನಮಗೆ. 100% ಮಾಡಬೇಕಾದ್ರೆ ನಾವೆಲ್ಲ ರಾತ್ರಿ ಎಲ್ಲ ಅಡ್ಡಾಡ್ತಿದ್ವಿ. ರಾಂಪುರ ಆಗ್ಲಿ, ಹಿರೇಕೊಪ್ಪ ಆಗಲಿ, ಹೆಂಗ್ ಅಡ್ಡಾಡ್ತಿದ್ರು ರಾತ್ರಿ 10 ಗಂಟೆ ಆದ್ರೂ ಕೂಡ ಚಿಂತೆ ಇಲ್ಲ ನಮಗೆ. ಈಗ ಬೇರೆ ಕಡೆ ಮತ್ತೆ ಬಹಳ ಮಕ್ಕಳಿಗೆ ನಗಿಸ್ತಿದ್ವಿ, ಬಹಳ ನಗ್ತಿದ್ರು. ಈಗ ನಗು ಇಲ್ಲ ಮಾತ್ರ. ಅದು ಯಾರಿಗೆ ನಗಿಸ್ಬೇಕು, ಅದು ಯಾರು ನಗುವುದಿಲ್ಲ ಈಗ. ಈಗ ನೋಡ್ರಿ, ನಿಮ್ಗೆ ನಗಿಸೋದಿಲ್ಲ ಅಂದ್ರೆ ನಗ್ತಿರಿ ಹೌದಲ್ಲ? ಯಾಕಂದ್ರೆ ಯಾಕೆ ನಗುದಿಲ್ಲ? ನಿಮ್ ಕಟಿಂಗ್ ಚೇಂಜ್ ಆಗೈತೆ. ಈಗ ನಾವಿದ್ದಾಗ ಈ ಕಟಿಂಗ್ ಇರ್ಲಿಲ್ಲ. ರುದ್ರಮಂಜರ್ ಹೇಳಿದ್ರು, ರುದ್ರಮಂಜರ್ ಹೇಳಾಗ ಸೌಂಡ್ ಒಳಗೆ ಗೊತ್ತಾಗ್ತ ನಮಗ, ಹುಡುಗರು ಏನೋ ಮಾಡ್ಯಾರ ಇವರು ಅಂತೇಳಿ. ಕಟಿಂಗ್ ಸರಿ ಕಟಿಂಗ್ ಮಾಡಿಸ್ಕೊಲೆ ಅಂದ್ರೆ ಏನಾಗೈತೆ ಅನ್ರಿ, 2025 ಬ್ಯಾಸ ಹುಡುಗರು ಕಟಿಂಗ್ ಚೇಂಜ್ ಆಗೈತಿ. ಕಟಿಂಗ್ ಹಿಂಗ್ ಮಾಡಬಾರ್ದು ಅಂತಂದ್ರು ಕೂಡ ಮಾಡಿಸೋದಿಲ್ಲ, ಗೊತ್ತಿಲ್ಲ. ಇನ್ನ ಹೆಣ್ಣು ಹುಡುಗಿಯಾರು ನಮ್ಮನ್ನ ಹೆಂಗ್ ನೋಡತ್ತಾರಂದ್ರ, ಇವ್ರು ಯಾರು ಬಂದಾರ ನೋಡತ್ತಾರ, ಅವ್ರ ಚಿಂತೆ ಬೇರೆ. ಯಾಕಂದ್ರೆ ಅವರು ಈಗ ಡ್ರೆಸ್ ಸಿರಿ ಹಾಕೊಂಡ್ಬಂದಾರ, ಆಗ ಚಿಂತೆ ಆ ಕಡೆ ಅವ್ರಿಗೆ. ಇನ್ನು ಎಷ್ಟೊತ್ತು ಇವರು ಭಾಷಣ ಮಾಡ್ತಾರೋ ಏನೋ, ಇನ್ನು ಊಟಕ್ಕೆ ಹೋಗೋದು ಹೆಂಗ, ಮನೆಗೆ ಹೋಗೋದು ಯಾವಾಗ. ಯಾಕಂದ್ರೆ ಸೀರೆ ಉಟ್ಕೊಂಡು ರೂಢಿ ಇಲ್ಲ. ಇವ್ರು ಫೋಟೋ ಹೆಂಗ್ ಓಡಿಸ್ಕೊನು, ಸೆಲ್ಫಿ ಹೆಂಗ್ ಓಡಿಸ್ಕೊನು, ಯಾವಾಗ ಸ್ಟೇಟಸ್ ಇಟ್ಟೇವು, ಎಷ್ಟು ಮಂದಿ ನೋಡ್ಯಾರ, ಮತ್ತ ಶುರು ಸ್ಟೇಟಸ್ ಇಡುದು, ಆಮೇಲೆ ಮತ್ತೆ ಮಾಡುದು, ಎಷ್ಟು ಮಂದಿ ನೋಡ್ಯಾರ. ಅವ ನೋಡಿಲ್ಲ, ನೀವು ಅವ ಬೈಯುದು, ಯಾವ ನೋಡಿದಿಲ್ಲ, ಅವ ನೋಡಿಲ್ಲ ಅಂತ ಮತ್ತೆ ನೋಡುದು. ದಯವಿಟ್ಟು ಮೊಬೈಲು ಸ್ಟೇಟಸ್ ಅಂತ ಮಾಡಕ್ ಹೋಗ್ಬೇಡ್ರಿ. ನಾನು ಬಂದೆ, ಬಸ್ನಾಗ ಹಿಟ್ಟಿದ್ದೆ, ಶಿವಸರಿ ಬಿಟ್ಟಾರೆ ಹೋಗಿ ಇಲ್ಕಲ್ಲಿ ಬಂದೆ. ಅಲ್ಲಿ ಬಂದ ಕೂಡಲೇ ಸರ್ ಆಮೇಲೆ ಹೋಗೋಣ ಅಂದ್ರೆ ಹತ್ತೋನ್ರಿ ಬಸ್ ಅಂದೆ ನಾನು. ಯಾಕೆ ರಾಂಪುರಿಗೆ ಹೋಗೋನು. ಮತ್ತೆ ಹೋದಾಗ ಇಲ್ಲಿ ಎಲ್ಲರೂ ನೋಡ್ಕೊಂಡು ಬಂದ್ವಿ, ಎಲ್ಲರೂ ಸಿಕ್ಕಿರಿ. ನನಗೆ ನಿಜವಾಗ್ಲೂ ಖುಷಿ ಆಯ್ತು. ನನ್ ನೋಡಿ ನಿಮಗೆ ಖುಷಿ ಆಯ್ತು ಇಲ್ಲ ನನಗೆ ಗೊತ್ತಿಲ್ಲ. ನನಗಂತೂ ಇವತ್ತಿನ ದಿವಸ ನನಗೆ ಬಹಳ ಸ್ಪೆಷಲ್, ಬಹಳ ಖುಷಿ ಆಯ್ತು, ಬಹಳ ಆನಂದ ಪಡ್ತೀನಿ. ಎಷ್ಟು ಆನಂದ ಅಂದ್ರೆ 100% ರಿಸಲ್ಟ್ ಆಗಿದ್ದು ಖುಷಿ ಒಂದು, ಅದು ನನ್ನ ಲೆಕ್ಕಕ್ಕಿಲ್ಲ. ಯಾಕಂದ್ರೆ ನಾನು ದುಡಿದ್ರೆ ಇಂಥ 100% ಇನ್ನ ಮಾಡಬಹುದು. 200% ರಿಸಲ್ಟ್ ಆದಂಗ ಅನಿಸ್ತು ನನಗೆ. ಯಾಕಂದ್ರೆ ನೀವು ಕೂತಿದ್ ನೋಡಿದ್ರೆ ನೀವು ಈ ವರ್ಷ ಕೂಡ 100% ಮಾಡೇ ಮಾಡ್ತೀರಿ. ಯಾಕಂದ್ರೆ ಉಪನಿರ್ದೇಶಕರ ಕಚೇರಿ ಬಂದಿರ್ತಕ್ಕಂಥ ಮೇಡಮ್ ಅವರು ವಿಷಯ ಪರೀಕ್ಷಕರು ಹೇಳ್ಯಾರ, 1, 2, 3 ಸರಣಿ ಎಕ್ಸಾಮ್ ಮುಗಿದವು. ನಿಮಗೆ ಇಂಗ್ಲಿಷ್ ಪೇಪರ್ ಅಂತೂ ಏನೂ ಇಲ್ಲ. 25ನೇ ಕ್ವಶನ್ ಯಾವುದು? ಸ್ವಾಮಿ. 26ನೇ ಯಾವುದು? ಜಾರ್ಜ್ ಪೊಯ್ಮು. 18 ಡಾನ್ ಅನ್ಸಲ್ಮು. 19 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. 20 ಅನಂತ. 21 ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. 22 ಐ ಆಮ್ ದ ಲ್ಯಾಂಡ್. 23 ಡಿಕ್ಕಿ ಡೋಲ್ಮಾ. 24 ಇನ್ನ ಅಭ್ಯಾಸ ಮಾಡಾಕ್ತಿಲ್ಲ, ಲಿಂಟಾಗಿ ಮಾಡಿ ಅಭ್ಯಾಸ ಗೊತ್ತಾಗ್ತದೆ. 24ನೇ ಕ್ವಶನ್ ಹನಿ ಪುದೀನ್ ಅಥವಾ ದ ಗಾಡ್ ಆಫ್ ಹ್ಯಾಪಿನೆಸ್. ಯಾವ್ದು ಈಸಿ? ಹನಿ ಪುದೀನ್ ಈಸಿ. ಓಕೆ, ಯಾವ್ದು ಈಸಿ ಮಾಡ್ಕೋಬಹುದು. ಆಮೇಲೆ 25ನೇ ಕ್ವಶನ್, 26ನೇ ಕ್ವಶನ್, 27 ಎಷ್ಟಕ್ಕೆ ಯಾವ ಪಾಠ? ಹೇರ್ ಇಸ್ ಎ ಗರ್ಲ್ ಅಲ್ಲ, ದೇರ್ ಇಸ್ ಎ ಗರ್ಲ್. ಇವರು ಹೇರ್ ಇಸ್ ಎ ಗರ್ಲ್ ಅಂತಾರ, ದೇರ್ ಇಸ್ ಎ ಗರ್ಲ್ ಬೈ ದ ಕ್ಲಾಸ್. 28 ಡಿಸ್ಕವರಿ. ಡಿಯಾಗೋ ನೆನ್ಪಿಟ್ಕೋರಿ. ಜಾಸ್ತಿ ಕಂಟ್ರಾಕ್ಟ್ ಬಾಳ್ ಮಾತಾಡಿದವ ಡಿಯಾಗೋ ನನ್ನಂಗ, ಹೌದಲ್ಲ? ಡಿಯಾಗೋ ಕೇಳ್ಬೋದು. ಆಮೇಲೆ 28 ಮುಂದೆ 29 ಕನ್ಸರ್ಟ್ ಕಲರ್ಸ್ ಆಫ್ ಸೈಲೆನ್ಸ್. ಎಲ್ಲಿದೀವ? ಹೌದಲ್ಲ? ಸತೀಶ್ ಪಿ ಕೇಳ್ತಾರ. 27 ಯಾವ್ದು? ಎಲ್ಲಿ ಕೇಳ್ತಾರ? ಡೆರಿಜೆಗರ್ ಬೈ ದ ಟ್ರ್ಯಾಕ್, ಬಳ್ಳೇಶ್ವರ, ರೋಮಾ. ಓಕೆ, ಹಿಂಗ ಮುಂದ್ ಬರ್ರಿ. 28ಕ್ಕೆ ಬರ್ರಿ. ಯಾವ್ದು? ಮಾಡಲ್ ಕ್ವಶನ್ ಪೇಪರ್ 1, 2, 3 ಬಿಡಿಸಿರ್ಲ. ಆಯ್ತು. ಕ್ವಶನ್ ನಂಬರ್ 30 ಯಾವ್ದು? ಯಾವ ಪೋಯಮ್? ಆಫ್ ಟು ದ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಫಿಕ್ಸ್. ದಯವಿಟ್ಟು ಕೈ ಮುಗಿದು ಹೇಳ್ಕೊತೀನಿ, 4 ಮಾಡಲ್ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡ್ರಿ ವಿತ್ ಕೀ ಆನ್ಸರ್. ನೀವು ಸೀರೆ ಬಗ್ಗೆ, ಕಟಿಂಗ್ ಬಗ್ಗೆ ತಿಳ್ಕಿಸ್ಕೊಡ್ರಿ.
ಇನ್ನು ಶುರು ಮಾಡ್ಕೊಂಡು ಟೈಮ್ ಐತಿ. ಓಕೆ, ಮುಂದುವರಿನ 31 ಪ್ರೊಫೈಲ್ ಎಷ್ಟು ಮಾರ್ಕ್ಸಿಂದು? 32 ಸ್ಟೋರಿ, 33 34 35 ಅನ್ಸಿನ್ ಪ್ಯಾಸೇಜ್, 36 37 38 37 ಎಸ್ ಯಾವುದು? 100% ಅಂತ ಚಪ್ಪಾಳೆ ಹಿಡ್ಬೋದು ಈಗ. ಓಕೆ, ಡೈರೆಕ್ಟ್ ಇಂಡೈರೆಕ್ಟ್ ಸಿಂಪಲ್ ಆಗಿ ಕೇಳ್ತಾರ. ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಮಾಡ್ಕೋಬೇಕು. ಓಕೆ, ವರ್ಕ್ ಕೇಳ್ತಾರ ಐ ವಾಚ್, ಹೌದಲ್ಲ ಹೌದಲ್ಲ. ಸಿಲಬಲ್ 1 ಅಥವಾ 2 ಸಿಲಬಲ್, ಹೌದಲ್ಲ. ಈಸಿ ಐತಲ್ಲ. ಉಡಂಟ್ ಯಾವ ಬರ್ತದೆ? ಉಡ್ ಯಾವ ಬರ್ತದೆ? ನನ್ನ ಭಾಷಣದಿಂದ ನೀವು ಸುಮಾರು 10 ಮಾರ್ಕ್ಸ್ ಗಳಿಸಬಹುದಲ್ಲ. ಒಂದು ಕಂಬೈನ್ಡ್ ಸೋ ಮತ್ತು ದ್ಯಾಟ್, ಹೌದಲ್ಲ. ನನ್ನ ಭಾಷಣ 10 ಮಾರ್ಕ್ಸ್ ತಂದು ಕೊಡ್ತೀನಿ ಮಗ. ನಾನು ರಾಮ್ಪುರಕ್ಕೆ ಬಂದಿದ್ದು ನನಗೆ ಸಾರ್ಥಕ ಆಗ್ತದೆ. ಇನ್ನೊಂದು ಸಲ ನಮಗೆ ಕರೆಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಕಲ್ಸಿದ ಬ್ಯಾಚ್ ಎಲ್ಲ ಹೋಗ್ಬಿಡ್ತಾವ. ಹಳೆ ಹುಡುಗರಿಗೆ ಪರಿಚಯ ಇರೋದಿಲ್ಲ. ಯಾರೋ ಬಂದಿದ್ರು ಬರ್ತಾರ ಅವ್ರು, ಹೌದಲ್ಲ. ಅದು ಕರ್ಸಿದ್ರೆ ಇನ್ನೊಂದು ವರ್ಷ ಅಂತ ಕರ್ಸ್ಕೋರಿ, ಮುಂದೆ ಕರಿಬೇಡ್ರಿ, ಹೌದಲ್ಲ. ಇರ್ಲಿ, ನಿಮ್ ಹಳೆ ವಿದ್ಯಾರ್ಥಿಗೆ ಮದುವೆಗೆ ಬರ್ತೀವಿ ನಾವು, ಅಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಿಮ್ಮ ಸಮಯವನ್ನು ಕೇಳಿ ಮಾಡೋದಿಲ್ಲ. ನಾನು ಮತ್ತೆ ಈ ಗಿಡಗಳು ಇಲ್ಲಿ ಕುದುರ್ದು ಮಂಗೆ ಕುಡಿದಿದ್ದು ಇಲ್ಲಿ ಮಂಗೆಗಳು, ಆ ಮಂಗೆಗಳು ಇಲ್ಲ. ಫೋಟೋ ಯಾರು ಬರ್ತಿದ್ರಿ? ನನ್ನ ಫೋಟೋ ನಾನು ಯಾರ ಕೈ ಕೊಟ್ಟಿದ್ದೆ? ಮೊಬೈಲ್ ಇಲ್ಲ, ಆ ಶಿಷ್ಯ ಇಲ್ಲ. ಅದಕ್ಕೆ ನನ್ನ ಆಪ್ತ ಶಿಷ್ಯ ನಮ್ಮ ಮಹೇಶ್ ಅಣ್ಣ ಅದನ್ನ, ಆ ಫೋಟೋ ಹೊಡೆಯತನ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡುತ್ತಾ ಇಲ್ಲಿ ನನ್ನ